ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಟಾರ್ಗೆಟ್ ಯೂಟ್ಯೂಬ್ ಚಾನಲ್. ಇವತ್ತು ನಾವೇನು ಮಾಡೋಣಪ್ಪ ಅಂತಂದರೆ SSC MTS 2022-23 ರಿಕ್ರೂಟ್ಮೆಂಟನ್ನು ನೋಡ್ತಾ ಹೋಗೋಣ. ಇದರೊಳಗೆ ಏನು ಪಾಯಿಂಟ್ಸ್ಗಳನ್ನೆಲ್ಲ ಇನ್ಕ್ಲೂಡ್ ಆಗಿದೆಯಪ್ಪ ಅಂತಂದರೆ ಇಲ್ಲಿ ನಾನು ಹಾಕಿದ್ದೀನಿ ನೋಡ್ರಿ. ಯಾವ್ಯಾವ ಪಾಯಿಂಟ್ಸ್ ಇನ್ಕ್ಲೂಡ್ ಆಗಿದೆ ಅಂತಂದರೆ ಈ ವಿಡಿಯೋ ಪರೀಕ್ಷೆಯ ದಿನಾಂಕಗಳು, ಖಾಲಿ ಹುದ್ದೆಗಳು, ವಯಸ್ಸಿನ ಮಿತಿಗಳು, ಅಗತ್ಯ ಶಿಕ್ಷಣದ ಅರ್ಹತೆ, ಅರ್ಜಿ ಸಲ್ಲಿಸುವುದು ಹೇಗೆ, ಅರ್ಜಿ ಶುಲ್ಕ, ಕರ್ನಾಟಕದಲ್ಲಿ ಪರೀಕ್ಷಾ ಕೇಂದ್ರ, ಪರೀಕ್ಷೆ ಯೋಜನೆ, ಹಿಂದಿನ ವರ್ಷದ ಕಟ್ ಆಫ್, ಪಠ್ಯಕ್ರಮ, ಶಾರೀರಿಕ ದಕ್ಷತೆ ಮತ್ತು ಆಯ್ಕೆಯ ವಿಧಾನ. ಈ ಕಂಪ್ಲೀಟ್ 11 ಟಾಪಿಕ್ಗಳ ಬಗ್ಗೆ ನಾನು ಇವಾಗ ಏನು ಮಾಡ್ತೀನಿ ಅಂದರೆ ಕಂಪ್ಲೀಟ್ ಎಕ್ಸ್ಪ್ಲನೇಷನ್ ಕೊಡ್ತೀನಿ. ಸೊ ಅದಕ್ಕೆ ಏನು ಮಾಡಿರಿ, ವಿಡಿಯೋನ ದಯವಿಟ್ಟು ಸ್ಟಾರ್ಟಿಂದ ಹಿಡ್ಕೊಂಡು ಎಂಡ್ವರೆಗೂ ನೋಡಿ. ಹೆಂಗಪ್ಪ ಅಂತಂದರೆ ಅಪ್ಲಿಕೇಶನ್ ಹಾಕೋದ್ರಿಂದ ಹಿಡಿದು ನಿಮ್ಗೆ ಆರ್ಡರ್ ಕಾಪಿ ಬರೋವರೆಗೂ ಏನೇನು ಪ್ರೊಸೀಜರ್ಸ್ ಇದೆಯಲ್ಲ ಅದನ್ನು ನಾನು ಏನು ಮಾಡ್ತೀನಿ ಕಂಪ್ಲೀಟಾಗಿ ಹೇಳ್ತೀನಿ. ಓಕೆ, ಯಾಕಪ್ಪ ಇದನ್ನು ಕಂಪ್ಲೀಟಾಗಿ ಹೇಳಬೇಕನ್ನೋ ಉದ್ದೇಶ ಅಂತಂದರೆ ಇದು ರಿಕ್ರೂಟ್ಮೆಂಟ್ ಏನಿದೆ SSLC ಕಂಪ್ಲೀಟ್ ಆದ ವಿದ್ಯಾರ್ಥಿಗಳಿಗೆ ಇದು ರಿಕ್ರೂಟ್ಮೆಂಟ್ ಇದೆ. ಸೊ ಆ ಏಜ್ದವ್ರಿಗೆ ಕಂಪ್ಲೀಟಾಗಿ ಅರ್ಥ ಆಗೋ ರೀತಿಯಾಗಿ ನಾನು ಈ ವಿಡಿಯೋನ ಮಾಡಿದ್ದೀನಿ. ಜಸ್ಟ್ ನೋಡ್ಕೊಳ್ತಾ ಹೋಗಿ. ಓಕೆ, ಹಾಗಾದರೆ ನೋಡೋಣ. ಓಕೆ ನೋಡಿ, ಫಸ್ಟ್ ಏನಂದರೆ ಎಕ್ಸಾಮ್ ಡೇಟ್ಸ್ ಏನಂತಂದರೆ ಡೇಟ್ ಫಾರ್ ಸಬ್ಮಿಷನ್ ಆಫ್ ಆನ್ಲೈನ್ ಅಪ್ಲಿಕೇಶನ್ಸ್ 18/1/2023 ಟು 17/2/2023. ಎಕ್ಸಾಮ್ ಅಪ್ಲಿಕೇಶನ್ ಡೇಟ್ ಯಾವಾಗ ಸ್ಟಾರ್ಟ್ ಆಗಿದೆಯಪ್ಪ ಅಂತಂದರೆ 18 ಜನವರಿ 2023 ಈಗ ಆಲ್ರೆಡಿ ಸ್ಟಾರ್ಟ್ ಆಗಿದ್ದು. ಇದು ಯಾವಾಗ ಮುಗಿಯುತ್ತೆ ಅಂದರೆ ಆನ್ಲೈನ್ ಅಪ್ಲಿಕೇಶನ್ ಕ್ಲೋಸ್ ಯಾವಾಗ ಆಗುತ್ತೆ ಅಂತಂದರೆ 17 ಫೆಬ್ರವರಿ 2023. ಇನ್ನೂ ನಿಮ್ಗೆ ಮಿನಿಮಮ್ 23 ಡೇಸ್ ಬಾಕಿ ಅದ. ಮಿನಿಮಮ್ ಇನ್ನೂ ಏನದ ರೀ ನಿಮಗೆ 20 ಡೇಸ್ ಏನದ ರೀ ಬಾಕಿ ಅದ. ಅದರೊಳಗೆ ಅಷ್ಟರಲ್ಲಿ ಏನು ಮಾಡಿ, ಯಾರೆಲ್ಲ ಎಲಿಜಿಬಲ್ ಆಗ್ತಿರಲ್ಲ ಅವರು ನಿಮ್ಮ ಅಪ್ಲಿಕೇಶನ್ನ ಸಬ್ಮಿಟ್ ಮಾಡಿ. ಓಕೆನಾ, ಲಾಸ್ಟ್ 5 ಡೇಸ್ವರೆಗೂ ಇಟ್ಕೊಳ್ಳಿಕ್ಕೆ ಹೋಗಬೇಡಿ. ಯಾಕಪ್ಪ ಅಂತಂದರೆ ಲಾಸ್ಟ್ ಟೈಮು SSC GD ಕಾನ್ಸ್ಟೇಬಲ್ ಅಪ್ಲಿಕೇಶನ್ ಹಾಕಬೇಕಾದ್ರೆ SSC ಅವರ ವೆಬ್ಸೈಟು 5 ಡೇಸ್ ಫುಲ್ ಬ್ಯುಸಿ ಇತ್ತು. ಸೊ ಆ ಕಾರಣ ನಿಮಗೆ ಮುಂದೆ ಪ್ರಾಬ್ಲಮ್ ಆಗಬಾರ್ದು ಅನ್ನೋ ಉದ್ದೇಶಕ್ಕೆ ನಾನು ಏನು ಹೇಳ್ತಾ ಇದ್ದೀನಿ, ಈ ವಿಡಿಯೋ ನೋಡಿದ ತಕ್ಷಣನೇ ಏನು ಮಾಡಿರಿ, ಯಾರೆಲ್ಲ ಅಪ್ಲಿಕೇಬಲ್ ಹಾಕಿರಿ ಹೋಗಿ ಅಪ್ಲಿಕೇಶನನ್ನು ಹಾಕಿ. ಓಕೆ ನೋಡಿ, ಈ ನೆಕ್ಸ್ಟ್ ಏನಿದೆ ಅಂತಂದರೆ ಲಾಸ್ಟ್ ಡೇಟ್ ಆ್ಯಂಡ್ ಟೈಮ್ ಫಾರ್ ರಿಸಿಪ್ಟ್ ಆಫ್ ಆನ್ಲೈನ್ ಅಪ್ಲಿಕೇಶನ್ಸ್. ನೋಡಿ, ಒಂದು ಸತಿ ನೀವು ಅಪ್ಲಿಕೇಶನ್ ಫಿಲ್ ಮಾಡಿದ ಮೇಲೆ ಹಣ ಕಟ್ಟೋ ವಿಚಾರ ಬರುತ್ತಲ್ರಿ, ಎಕ್ಸಾಮಿನೇಷನ್ ಫೀ ಕಟ್ಟಬೇಕು ಬರುತ್ತೆ. ಅದು ಆ ಸಂದರ್ಭದಲ್ಲಿ ನೀವೇನು ಮಾಡಬೇಕು, ಎಕ್ಸಾಮಿನೇಷನ್ ಫೀಸನ್ನು ನೀವು 17/2/2023 ರಾತ್ರಿ 11 ಗಂಟೆಯ ಒಳಗಡೆ ನೀವೇನು ಮಾಡ್ಬೇಕ್ರಿ, ಅಪ್ಲಿಕೇಶನ್ ಫೀಸನ್ನು ತುಂಬಬೇಕು. ಓಕೆ, ಅಪ್ಲಿಕೇಶನ್ ಫೀಸನ್ನು ತುಂಬಬೇಕು. ಒಂದು ವೇಳೆ ನೆಕ್ಸ್ಟ್ ಲಾಸ್ಟ್ ಡೇಟ್ ಆ್ಯಂಡ್ ಟೈಮ್ ಫಾರ್ ಮೇಕಿಂಗ್ ಆನ್ಲೈನ್ ಆನ್ಲೈನ್ ಫೀಸ್ ಪೇಮೆಂಟ್. ನೋಡಿ, ಇದು 17/2/2023 ನಿಮ್ಮದು ಆನ್ಲೈನ್ ಅಪ್ಲಿಕೇಶನ್ ಸಬ್ಮಿಟ್ ಮಾಡಬೇಕು ವಿತ್ ಫೀ ಜೊತೆ. ಅದಾದಮೇಲೆ ನಿಮ್ಗೆ ಏನು ಮಾಡಿದಾರಪ್ಪ ಅಂದರೆ 2 ಡೇಸ್ ಆಫ್ ಎಕ್ಸ್ಟ್ರಾ ಟೈಮ್ ಕೊಟ್ಟಿದ್ದಾರೆ. ಓನ್ಲಿ ಫೀಸ್ ತುಂಬುವುದಕ್ಕೆ ಮಾತ್ರ, ಅಪ್ಲಿಕೇಶನ್ ಹಾಕುವುದಕ್ಕಲ್ಲ. ಅದು 18 ಮತ್ತು 19 ಏನು ಎಕ್ಸ್ಟ್ರಾ 2 ಡೇಸ್ ಕೊಟ್ಟಿದ್ದಾರಲ್ಲ, ಅದು ಕೇವಲ ನಿಮಗೆ ಫೀಸ್ ತುಂಬಲಿಕ್ಕೆ ಮಾತ್ರ, ಅಪ್ಲಿಕೇಶನ್ ಹಾಕಲಿಕ್ಕೆ ಅಲ್ಲ. ಅದನ್ನು ನೀವೇನು ಮಾಡಿರಿ, ತಲೆ ಒಳಗಡೆ ಇಟ್ಟುಕೊಳ್ಳಿ. ಓಕೆ, ನೆಕ್ಸ್ಟು ಲಾಸ್ಟ್ ಡೇ ಆ್ಯಂಡ್ ಟೈಮ್ ಫಾರ್ ಜನರೇಷನ್ ಆಫ್ ಆಫ್ಲೈನ್ ಚಾನಲ್. ನೋಡಿ, ಒಂದು ವೇಳೆ ನೀವು ಏನಾದರೂ ಆನ್ಲೈನ್ ಮೂಲಕ ಏನಾದರೂ ನೀವು ಫೀಸನ್ನು ಸಬ್ಮಿಟ್ ಮಾಡದೆ ಇರುವ ಸಂದರ್ಭದಲ್ಲಿ ನೀವು 19/2/2023 ಒಳಗಾಗಿ ನೀವೇನು ಮಾಡಬೇಕು, ಫೀ ರೆಸಿಪ್ಟ್ ಚಾನಲನ್ನು ವೆಬ್ಸೈಟ್ ಮೂಲಕ ತೆಗೆದುಕೊಳ್ಳಬೇಕು. ಓಕೆ, ಯಾವುದು ಆನ್ಲೈನ್ ಮೂಲಕ ಸಬ್ಮಿಟ್ ಮಾಡದೇ ಇದ್ದ ಸಂದರ್ಭದಲ್ಲಿ ನೀವೇನಾದರೂ ಬ್ಯಾಂಕ್ಗಳಿಗೆ ಹೋಗಿ ತುಂಬೋ ಪರಿಸ್ಥಿತಿ ಇದ್ದರೆ ನೀವೇನು ಮಾಡಬೇಕು, ಚಾನಲನ್ನು ಯಾವಾಗ ಜನರೇಟ್ ಮಾಡ್ಕೋಬೇಕು, 19/2/2023 ರಾತ್ರಿ 11 ಗಂಟೆ ಒಳಗಡೆ. ಓಕೆ, ಲಾಸ್ಟ್ ಡೇಟ್ ಫಾರ್ ಪೇಮೆಂಟ್ ಥ್ರೂ ಚಲನ್. ನೋಡಿ, ಒಂದು ವೇಳೆ ನೀವು ಆ ಚಾನಲನ್ನು ತಗೊಂಡು ಬಂದ ಮೇಲೆ ಆ ಚಲನನ್ನು ನೀವು ಬ್ಯಾಂಕ್ಗಳಿಗೆ ಸಬ್ಮಿಟ್ ಮಾಡಿ ಫೀ ತುಂಬೋದಕ್ಕೆ ನಿಮಗೆ ಕೊನೆಯ ಡೇಟ್ ಯಾವುದಪ್ಪ ಅಂತಂದರೆ 20/2/2023. ಓಕೆ, ಮತ್ತು ಇನ್ನೊಂದೇನು ಅವಕಾಶ ಕೊಟ್ಟಿದ್ದಾರಪ್ಪ ಅಂತಂದರೆ ನಿಮಗೆ ಡೇಟ್ ಆಫ್ ವಿಂಡೋ ಫಾರ್ ಅಪ್ಲಿಕೇಶನ್ ಫಾರ್ಮ್ ಕರೆಕ್ಷನ್ ಆ್ಯಂಡ್ ಆನ್ಲೈನ್ ಪೇಮೆಂಟ್ ಆಫ್ ಕರೆಕ್ಷನ್ ಚಾರ್ಜಸ್. ಒಂದು ವೇಳೆ ನಿಮ್ದು ಏನಾದರೂ ಅಪ್ಲಿಕೇಶನ್ ತುಂಬೋದ್ರೊಳಗಡೆ ಏನೋ ನೇಮೋ ಏನಾದರೂ ತಪ್ಪಾದಲ್ಲಿ ನಿಮಗೆ ಏನು ಮಾಡ್ತಾರಪ್ಪ ಅಂದರೆ 2 ಡೇಸ್ ಅವಕಾಶ ಕೊಡ್ತಾರೆ. ಯಾವಾಗ ಅಂತಂದರೆ 23/2
2023 ಮತ್ತು 24/2/2023ಕ್ಕೆ ನಿಮ್ಗೆ ಏನು ಮಾಡ್ತಾರಪ್ಪ ಅಂತಂದ್ರೆ 2 days ಆಫ್ ಟೈಮ್ ಕೊಡ್ತಾರೆ. ಏನಾದರೂ ನಿಮ್ಮ ಅಪ್ಲಿಕೇಶನನ್ನು ಕರೆಕ್ಷನ್ ಮಾಡೋದಿದ್ದಲ್ಲಿ ನೀವು ಆ 2 ದಿನಗಳಲ್ಲಿ ನಿಮ್ಮ ಅಪ್ಲಿಕೇಶನ್ನ ಕರೆಕ್ಷನ್ ಮಾಡಬಹುದು. ಓಕೆ, ನಿಮ್ಮ ಸ್ಕೆಡ್ಯೂಲ್ ಆಫ್ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್ ನಿಮ್ಮದು ಟೆಂಟಿಟಿವ್ಲಿ ಎಕ್ಸಾಮ್ ಯಾವಾಗ ನಡೀತದ ಅಂತ ಹೇಳಿದಾರಪ್ಪ ಅಂತಂದ್ರೆ ಏಪ್ರಿಲ್ 2023ರಲ್ಲಿ ನಿಮ್ಮ ಎಕ್ಸಾಮನ್ನು ಟೆಂಟಿಟಿವ್ ಆಗಿ ನಡೆಸ್ತೀವಂತ ಹೇಳಿದ್ದಾರೆ. ಓಕೆ, ನೆಕ್ಸ್ಟ್ ನೋಡೋಣ ವೇಕೆನ್ಸೀಸ್, ಖಾಲಿ ಇರುವ ಹುದ್ದೆಗಳು, ಒಟ್ಟು ಖಾಲಿ ಇರುವ ಹುದ್ದೆಗಳು ನೋಡೋಣ. ಟೆಂಟಿಟಿವ್ ವೇಕೆನ್ಸೀಸ್ ಫಾರ್ ದ ಪೋಸ್ಟ್ ಆರ್ ಆಸ್ ಅಂಡರ್, ಈ ಕೆಳಗಿನಂತೆ ನಿಮ್ಮ ಖಾಲಿ ಇರುವ ಹುದ್ದೆಗಳಿವೆ. ಎಷ್ಟಿದಾವಪ್ಪ ಅಂತಂದ್ರೆ ಅವರು ಫಸ್ಟ್ ಟೈಮ್ ಏನು ನಿಮಗೆ ರಿಕ್ರೂಟ್ಮೆಂಟ್ ಇದನ್ನು ಕಳಿಸಿದ್ರಲ್ಲ, ರಿಕ್ರೂಟ್ಮೆಂಟನ್ನು ನೋಟಿಫಿಕೇಶನ್, ಆ ರಿಕ್ರೂಟ್ಮೆಂಟ್ ನೋಟಿಫಿಕೇಶನ್ ಪ್ರಕಾರ ಎಷ್ಟು ಖಾಲಿ ಇರುವ ಹುದ್ದೆಗಳಪ್ಪ ಅಂತಂದರೆ 10,880. ದಿಸ್ ಈಸ್ ಫಾರ್ ಅದಕ್ಕೆ MTSಗೆ, ಓಕೆ. ಅದೇ ರೀತಿಯಾಗಿ ಹವಾಲ್ದಾರ್ ಇನ್ CBIC ಆ್ಯಂಡ್ CBN ಅಲ್ಲಿ ಎಷ್ಟು ಹುದ್ದೆಗಳು ಖಾಲಿ ಇವೆಯಪ್ಪ ಅಂತಂದರೆ 529 ಹುದ್ದೆಗಳು ಖಾಲಿ ಇವೆ. ಓಕೆ, ಅದನ್ನು ಸ್ವಲ್ಪ ಡಿಟೇಲ್ಡ್ ಇನ್ಫಾರ್ಮೇಷನನ್ನು ಮುಂದಿನ ಸ್ಲೈಡ್ದಲ್ಲಿ ನೋಡೋಣ. ಓಕೆ, ಇಲ್ಲಿ ನೋಡಿ ಡಿಟೇಲ್ಸ್, ಇದು ಎಲ್ಲ ಡಿವಿಷನಲ್ಗಳ ಡೀಟೇಲ್ಸನ್ನು ನಾನು ಇಲ್ಲಿ ತಂದಿಲ್ಲ. ಕರ್ನಾಟಕದಲ್ಲಿ ಇರೋ ಕಾರಣ ನಾನು ಮಾಡಿದ್ದೀನಿ ಕರ್ನಾಟಕದ ಡೀಟೇಲ್ಸನ್ನು ನಿಮ್ಮ ಮುಂದೆ ಹಾಜರುಪಡಿಸ್ತಾ ಇದ್ದೀನಿ. ಈ ಅಪ್ಡೇಟ್ ಏನು ಮಾಡಿದಾರಪ್ಪ ಅಂತಂದರೆ 5 days ಬ್ಯಾಕ್ ಏನು ಮಾಡಿದ್ದಾರೆ ಅಂದರೆ ಇದನ್ನು ಅಪ್ಡೇಟ್ ಮಾಡಿದ್ದರಿಂದ ಏನು ಮಾಡಿದಾರಪ್ಪ, ಒಂದಿಷ್ಟು ಸೀಟ್ಗಳು ಹೆಚ್ಚಾಗಿವೆ. ಟೋಟಲ್ ಎಷ್ಟು ಖಾಲಿ ಇದೆಯಪ್ಪ ಅಂತಂದರೆ 12,523 ವೇಕೆನ್ಸೀಸ್ ಇದಾವೆ ಅಂಥೇಳಿ 5 days ಬ್ಯಾಕ್ ಹೇಳಿದ್ದಾರೆ. ಓಕೆ, ನೋಡೋಣ ಹಾಗಾದ್ರೆ ನೆಕ್ಸ್ಟ್ ನೋಡಿ ಏನಪ್ಪ ಅಂದರೆ ಏಜ್ ಲಿಮಿಟ್ಸ್. ಇದು ವೆರಿ ಇಂಪಾರ್ಟೆಂಟ್ ರೀ, ಇದು ಕೂಡ ಏನದ ರೀ ಏಜ್ ಲಿಮಿಟ್ಸು ವೆರಿ ಇಂಪಾರ್ಟೆಂಟು. ನಿಮ್ಮ ಏಜ್ ಲಿಮಿಟ್ ಹೆಂಗಿರುತ್ತೆ ಅಂತಂದ್ರೆ ಅವರೊಂದು ಕಟ್ ಆಫ್ ಡೇಟ್ ಕೊಟ್ಟಿರ್ತಾರೆ, ಆ ಕಟ್ ಆಫ್ ಡೇಟ್ ಒಳಗಡೆನೆ ನಿಮ್ಮ ಏಜ್ ಕೂಡ್ತಿರಬೇಕು. ಇಲ್ಲಿ ಏನು ಕೊಟ್ಟಿದ್ದಾರೆ ನೋಡ್ರಿ, ಏಜ್ ಲಿಮಿಟ್ ಆ್ಯಸ್ ಆನ್ 1/1/2023. ನಿಮ್ಮ ಏಜ್ ಲಿಮಿಟು ಜನವರಿ 1, 2023 ಒಳಗೆ ಇರಬೇಕು. ಆ ಡೇಟನ್ನೇ ಕನ್ಸಿಡರ್ ಮಾಡಿ ನಿಮ್ಮ ಗರಿಷ್ಠ ಏಜನ್ನು ಅವರು ಕಂಡುಹಿಡಿತಾರ. ಅಂದರೆ ಹೆಂಗಂತ ಹೇಳ್ತೀನಿ ನೋಡ್ರಿ. ದ ಏಜ್ ಲಿಮಿಟ್ಸ್ ಫಾರ್ ದ ಪೋಸ್ಟ್ ಆಸ್ ಪರ್ ದಿ ರಿಕ್ರೂಟ್ಮೆಂಟ್ ರೂಲ್ಸ್ ಆಫ್ ವೇರಿಯಸ್ ಯೂಸರ್ಸ್ ಡಿಪಾರ್ಟ್ಮೆಂಟ್ಸ್ ಆರ್ 18-25 years, that is candidates born not before 2/1/1998 and not later than 1/1/2005 for MTS and Havaldar in CBN department. ಇದೇನಪ್ಪ ಅಂತಂದರೆ 18ರಿಂದ 25 ವರ್ಷದ ಕೆಟಗರಿ ಒಳಗಡೆ ಬರ್ತಕ್ಕಂಥ ಅಭ್ಯರ್ಥಿಗಳಿಗೆ ಏಜ್ ಲಿಮಿಟು, ಅವ್ರು ಯಾವಾಗ ಬಾರ್ನ್ ಆಗಿರ್ಬೇಕಪ್ಪ ಅಂದರೆ ಅವರು ಯಾವಾಗ ಜನಿಸಿರಬೇಕೆಂದರೆ 2/1/1998 ಮೇಲೆ ಜನಿಸಿರಬೇಕು. ಅವರ ಜನನ ಯಾವಾಗ ಆಗಿರ್ಬೇಕಪ್ಪ ಅಂತಂದರೆ 2/1/1998 ಮೇಲೆ ಅವರ ಜನನ ಆಗಿರಬೇಕು. ಹೆಂಗಪ್ಪ ಅಂತಂದರೆ 1997 ಜನನ ಆಗೈತಿ, ಕ್ವಾಲಿಫೈ ಆಗಂಗಿಲ್ಲ. 1998 ಜನವರಿ 1ಕ್ಕೆ ಜನನ ಆಗೈತೆ ಅಂದ್ರೆ ಕ್ವಾಲಿಫೈ ಆಗಂಗಿಲ್ಲ. 2/1/1998 ಜನನ ಆಗಿದ್ದಂದ್ರೆ ಕ್ವಾಲಿಫಿಕೇಷನ್ಗೆ ಎಲಿಜಿಬಲ್ ಆಗ್ತಾನ. ಓಕೆ, ಹಾಗಾದರೆ ಮತ್ತೆ 1/1/2005 ಮೇಲೆ ಹುಟ್ಟಿರತಕ್ಕಂತಹ 1/1/2005 ಮೇಲೆ ಜನನ ಆಗಿರತಕ್ಕಂಥ ಅವ್ರಿಗೆ ಅವಕಾಶವಿರುವುದಿಲ್ಲ. ಏನು 1/1/2005 ಮೇಲೆ ಜನನ ಆದವರಿಗೆ ಅವಕಾಶವಿರುವುದಿಲ್ಲ. ಓಕೆ, ನೆಕ್ಸ್ಟ್ ಏನಿದೆ ಈ ಕೆಟಗರಿ ಯಾವುದು 18ರಿಂದ 27 ವರ್ಷದ ಕೆಟಗರಿಯವರಿಗೆ ನೋಡಿ ಏನಿದೆ ಅಂತ. ಕ್ಯಾಂಡಿಡೇಟ್ಸ್ ಬಾರ್ನ್ ನಾಟ್ ಬಿಫೋರ್ 2/1/1996 ಆ್ಯಂಡ್ ಲೇಟರ್ ದೆನ್ 1/1/2005. ಇದು ಏನು ಹೇಳ್ತದಪ್ಪ ಅಂತಂದ್ರೆ ಕ್ಯಾಂಡಿಡೇಟ್ಸು ಏನಪ್ಪ ಅಂತಂದ್ರೆ 2/1/1997 ಮೇಲೇ 96 ಮೇಲೇನೆ ಅವ್ರದ್ದು ಏನಾಗಿರ್ಬೇಕು, ಜನನ ಆಗಿರಬೇಕು. 1996 ಮೇಲೇನೆ ಜನನ ಆಗಿರಬೇಕು ಮತ್ತು 1/1/2005 ಒಳಗಡೆನೆ ಅವರು ಹುಟ್ಟಿರಬೇಕು. ಗೊತ್ತಾಯ್ತಲ್ಲ. ಈ ಪೀರಿಯಡ್ ಒಳಗೆ ಏನಾದರೂ ಅವರ ಜನನ ಆಗಿತ್ತಂದ್ರೆ ಅವರಿಗೆ ಏನಪ್ಪಾ ಅಂತಂದ್ರೆ ಅಪ್ಲಿಕೇಶನ್ ಹಾಕಲಿಕ್ಕೆ ಅವಕಾಶವಿದೆ. ಓಕೆನಾ, ಅದು ಎಲಿಜಿಬಲ್ ಕ್ಯಾಂಡಿಡೇಟ್ಸ್ಗೆ ಮಾತ್ರ. ಓಕೆನಾ, ಓಕೆ. ನೆಕ್ಸ್ಟ್ ನೋಡ್ತಾ ಹೋಗೋಣ. ನೆಕ್ಸ್ಟ್ ಏನಿದೆ
permissible relaxation in upper age limit for different categories are as under. ಏನಪ್ಪಾ ಅಂತಂದ್ರೆ ಒಂದು ಕೆಲವೊಂದಿಷ್ಟು ಸಮಯದಲ್ಲಿ ಏನಾಗಿರುತ್ತಪ್ಪ ಅಂದ್ರೆ ನಾರ್ಮಲ್ ಏಜಸ್ ಕಂಪ್ಲೀಟ್ ಆಗಿರುತ್ತೆ. ಸಪೋಸ್ ನೀವು ಒಂದು ಯಾವುದೋ ಒಂದು ರಿಕ್ರೂಟ್ಮೆಂಟ್ಗೆ ಅಪ್ಲಿಕೇಶನ್ ಹಾಕ್ತಾ ಇದ್ದೀರಾ ಅಂತ ತಿಳ್ಕೊಳ್ಳಿ, ಅದರ ಮ್ಯಾಕ್ಸಿಮಮ್ ಏಜ್ ಲಿಮಿಟ್ ಎಷ್ಟು ಇರುತ್ತೆ? ಎಕ್ಸಾಂಪಲ್ ಆಗಿ ತಿಳ್ಕೊಳ್ಳೋಣ, 25 ಏಜ್ ಲಿಮಿಟ್ ಮ್ಯಾಕ್ಸಿಮಮ್ ಇದೆ ಅಂತ ತಿಳ್ಕೊಳ್ಳೋಣ. ಅವಾಗ ನೀವೇನು ಹಾಕಿರಿ, ಎಲಿಜಿಬಲ್ ಆಗಂಗಿಲ್ಲ. ಅದಕ್ಕೆ ಗೌರ್ಮೆಂಟ್ದವರು ಏನು ಮಾಡಿದಾರಪ್ಪ ಅಂತಂದ್ರೆ ಕೆಲವೊಂದಿಷ್ಟು ಕೆಟಗರಿಗೆ, ಕೆಲವೊಂದಿಷ್ಟು ಕಾಸ್ಟ್ಗೆ ಏನು ಮಾಡಿದಾರು, ಏಜನ್ನು ಎಕ್ಸ್ಪಾಂಡ್ ಮಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಅದಕ್ಕೆ ನಾವು ಏನಂತೀವಪ್ಪ ಅಂತಂದ್ರೆ ಪರ್ಮಿಷಿಬಲ್ ರಿಲ್ಯಾಕ್ಸೇಷನ್ ಇನ್ ಅಪ್ಪರ್ ಏಜ್, ಗರಿಷ್ಠ ಏಜ್ಗೆ ಅವ್ರು ಏನು ಮಾಡಿದ್ದಾರೆ, ಸ್ವಲ್ಪ ಆಲ್ಟ್ರೇಷನ್ ಮಾಡಿದ್ದಾರೆ. ಅಂದ್ರೆ ಏನಪ್ಪಾ ಅಂದ್ರೆ ಸಪೋಸ್ ನೀವು SC/ST ಕ್ಯಾಟಗರಿಗಿದ್ದು ನಿಮಗೆ ಈಗಾಗಲೇ 25 ವರ್ಷ ಆಗಿ ಹೋಗಿದೆ ಅಂತ ತಿಳ್ಕೊಳ್ಳಿ. ಅದಕ್ಕೆ ನೀವು ಎಕ್ಸ್ಟ್ರಾ 5 ಇಯರ್ಸ್ ಆ್ಯಡ್ ಮಾಡಿ ಅಂದರೆ ನೀವು 30 ವರ್ಷದವರೆಗೂ ನೀವೇನಪ್ಪ ಅಂತಂದ್ರೆ ಈ ಎಕ್ಸಾಮ್ಗಳಿಗೆ ಅಪ್ಲಿಕೇಬಲ್ಲು. ಅದೇ ರೀತಿಯಾಗಿ OBC ಅವ್ರಿಗೆ ಎಷ್ಟು ಇಯರ್ಸ್ ಎಕ್ಸ್ಪೆಂಡ್ ಮಾಡಿದಾರಪ್ಪ ಅಂದ್ರೆ 3 ಇಯರ್ಸು, ಮತ್ತು PWD ಅನ್ರಿಸರ್ವ್ಡ್ಗೆ 10 ಇಯರ್ಸು, PWD OBCಗೆ 13 ಇಯರ್ಸು, ಮತ್ತು ಎಕ್ಸ್ ಸರ್ವಿಸ್ ಮತ್ತೇನು PWD SC/STಗೆ 15 ಇಯರ್ಸು. ಇದೇ ರೀತಿಯಾಗಿ ಕೆಲವೊಂದಿಷ್ಟು ಕ್ಯಾಟಗರಿಗೆ ಹೇಳಿದಾರ. ಓಕೆ, ನಮಗೆ ಇದಿಷ್ಟು ಇಂಪಾರ್ಟೆಂಟ್ ಆದರೆ ಸಾಕು. ಮ್ಯಾಕ್ಸಿಮಮ್ ಕ್ಯಾಂಡಿಡೇಟ್ಸು ಈ ಕ್ಯಾಟಗರಿ ಒಳಗೆ ಫಾಲ್ ಆಗ್ತಾರ. ಓಕೆ, ಈಗ ನೆಕ್ಸ್ಟ್ ಏನಿದೆ, ಎಸೆನ್ಷಿಯಲ್ ಎಜುಕೇಷನಲ್ ಕ್ವಾಲಿಫಿಕೇಶನ್ ಅಂತ ಇದೆ. ಅದರಲ್ಲಿ ಏನಪ್ಪಾ ಅಂತಂದ್ರೆ ದ ಕ್ಯಾಂಡಿಡೇಟ್ಸ್ ಮಸ್ಟ್ ಹ್ಯಾವ್ ಪಾಸ್ಡ್ ಮೆಟ್ರಿಕ್ಯುಲೇಷನ್ ಎಕ್ಸಾಮಿನೇಷನ್ ಆರ್ ಇಕ್ವಿಲೆಂಟ್ ಫ್ರಾಮ್ ರಿಕಗ್ನೈಸ್ಡ್ ಬೋರ್ಡ್ ಆಸ್ ಆನ್ ಆರ್ ಬಿಫೋರ್ ದಿ ಕಟ್ ಆಫ್ ಡೇಟ್, ದಟ್ ಈಸ್ 17/2/2023. ನಿಮ್ಮ SSLCಯು 17/2/2023 ಒಳಗಾಗಿ ಮುಗಿದಿರಬೇಕು. ವೆರಿ ಸಿಂಪಲ್, ನಿಮ್ಮ SSLCಯು 17/2/2023 ಒಳಗಾಗಿ ನಿಮ್ಮ SSLC ಆರ್ ಇಕ್ವಿವೆಲೆಂಟ್ ಎಕ್ಸಾಮ್ ಏನಾಗಿರ್ಬೇಕು, ಕಂಪ್ಲೀಟ್ ಆಗಿರಬೇಕು. ಬೋರ್ಡಿನಿಂದ ನಿಮ್ಮ ರಿಸಲ್ಟ್ ಬಂದಿರಬೇಕು. ಯಾವ ಡೇಟ್ ಒಳಗಾಗಿ? 17/2/2023 ಒಳಗಾಗಿ. ನೆಕ್ಸ್ಟ್ ನೋಡ್ತಾ ಹೋಗೋಣ. ಇಟ್ ಈಸ್ reiterated that the result of required educational qualification must have been declared by the board/university by the specified date. ಈ ಕೊಟ್ಟಂತ ಡೇಟ್ ಒಳಗಡೆನೆ ನಿಮ್ಮ ಬೋರ್ಡು ನಿಮ್ಮ ಯೂನಿವರ್ಸಿಟಿ ರಿಸಲ್ಟ್ ಅನ್ನ ಪಬ್ಲಿಷ್ ಮಾಡಿರಬೇಕು. ಮೇರ್ ಪ್ರೊಸೆಸಿಂಗ್ ಆಫ್ ದ ರಿಸಲ್ಟ್ ಬೈ ದ ಬೋರ್ಡ್ ಆರ್ ಯೂನಿವರ್ಸಿಟಿ ಬೈ ದ ಕ್ರೂಷಿಯಲ್ ಕಟ್ ಆಫ್ ಡೇಟ್ ಡಸ್ ನಾಟ್ ಫುಲ್ಫಿಲ್ ದಿ ಎಸೆನ್ಷಿಯಲ್ ಕ್ವಾಲಿಫಿಕೇಶನ್. ಒಂದು ವೇಳೆ ನಿಮ್ಮ ಯೂನಿವರ್ಸಿಟಿಯು ಅಥವಾ ಬೋರ್ಡು ಕೊಟ್ಟಿರತಕ್ಕಂಥ ಡೇಟ್ ಆದ ಮೇಲೆ ಏನಾದರೂ ರಿಸಲ್ಟ್ ಅನ್ನು ಪಬ್ಲಿಷ್ ಮಾಡಿದ್ಯಾದಲ್ಲಿ ನೀವು ಈ ಪೋಸ್ಟ್ಗಳಿಗೆ ಅಪ್ಲಿಕೇಬಲ್ ಆಗಲ್ಲ. ಓಕೆನಾ? ಹಾಗಾದ್ರೆ ನೆಕ್ಸ್ಟ್ ನೋಡೋಣ, ಹೌ ಟು ಅಪ್ಲೈ ಆ್ಯಂಡ್ ಅಪ್ಲಿಕೇಶನ್ ಫೀಸ್. ಯಾವ ರೀತಿಯಾಗಿ ನಾವು ಅಪ್ಲಿಕೇಶನನ್ನು ಫಿಲ್ ಮಾಡೋದು, ಯಾವ ರೀತಿಯಾಗಿ ಅಪ್ಲೈ ಮಾಡೋದು, ಅದೇ ರೀತಿಯಾಗಿ ಅಪ್ಲಿಕೇಶನ್ ಫೀಸ್ ಏನು ಅಂತ ಕೇಳಿದ್ದಾರೆ. ಅಪ್ಲಿಕೇಶನ್ ಫೀಸ್ ಎಷ್ಟಿರುತ್ತಪ್ಪ ಅಂತಂದರೆ ಮೇಲ್ ಕ್ಯಾಂಡಿಡೇಟ್ಗೆ 100 ರೂಪೀಸ್ ಇರುತ್ತೆ, ಫೀಮೇಲ್ ಕ್ಯಾಂಡಿಡೇಟ್ಗೆ ಫೀಯಿಂದ ಎಕ್ಸಂಪ್ಷನ್ ಕೊಟ್ಟಿದ್ದಾರೆ. ಯಾರಿಗೆಲ್ಲ ಫೀಯಿಂದ ಎಕ್ಸಂಪ್ಷನ್ ಇದೆ ಅಂದರೆ SC/ST ಕ್ಯಾಂಡಿಡೇಟ್ಸ್ಗೆ ಫೀಯಿಂದ ಎಕ್ಸಂಪ್ಷನ್ ಇದೆ, PWD ಕ್ಯಾಂಡಿಡೇಟ್ಸ್ಗೆ ಫೀಯಿಂದ ಎಕ್ಸಂಪ್ಷನ್ ಇದೆ. ಅದೇ ರೀತಿಯಾಗಿ ಮಹಿಳೆಯರಿಗೂ ಕೂಡ ಫೀಯಿಂದ ಎಕ್ಸಂಪ್ಷನ್ ಇದೆ. ಫೀ ಕಟ್ಟುವವರು ಯಾರಪ್ಪ ಅಂತಂದರೆ ಜನರಲ್ ಕ್ಯಾಂಡಿಡೇಟ್ ಆಸ್ ವೆಲ್ ಆಸ್ OBC ಕ್ಯಾಂಡಿಡೇಟ್ಸ್ಗೆ ಕೇವಲ 100 ರೂಪೀಸ್ ಏನಪ್ಪ ಅಂತಂದರೆ ಅಪ್ಲಿಕೇಶನ್ ಫೀಸ್ ಇದೆ. In the online application form, candidates are required to upload the scanned color passport size photograph. ಇದು ಈ ಪಾಯಿಂಟ್ ಅನ್ನ ನಾನು ಯಾಕೆ ಇನ್ಕ್ಲೂಡ್ ಮಾಡಿದ್ದೇನಪ್ಪ ಅಂತಂದ್ರೆ, ನಾನು ನೋಡ್ತಾ ಇದ್ದೀನಿ ನಮ್ಮ ವಿದ್ಯಾರ್ಥಿಗಳು ನನ್ನ ಮುಂದೆ ಬಹಳ ಬಂದು ಹೇಳಿದ್ದಾರೆ, ಸರ್ ನಂದು ಫೋಟೋ ಸರಿ ಹಾಕಿದ್ದಿಲ್ರಿ, ಅದಕ್ಕೆ ನನ್ನ ಅಪ್ಲಿಕೇಶನ್ ರಿಜೆಕ್ಟ್ ಮಾಡಿದಾರ ಅಂತ ಹೇಳಿ. ಆ ಉದ್ದೇಶಕ್ಕಾಗಿ ಏನು ಮಾಡಿದ್ದೇನಪ್ಪ ಅಂತಂದ್ರೆ ಈ ಒಂದು ಪಾಯಿಂಟ್ ಅನ್ನ ಆ್ಯಡ್ ಮಾಡಿದ್ದೀನಿ. ಓಕೆ, ಏನಪ್ಪಾ ಅಂತಂದ್ರೆ ನಿಮ್ಮ ಫೋಟೋ ಸ್ಟುಡಿಯೋಕ್ಕೆ ಹೋಗಿ ಚೆನ್ನಾಗಿ ಹೊಡ್ಸ್ಕೊಂಡು ಬಂದಿರಬೇಕು. ತಲೆಗೆ ಕ್ಯಾಪ್ ಹಾಕಿರಬಾರ್ದು, ಸ್ಪೆಕ್ಟ್ ಹಾಕಿರಬಾರ್ದು. ನಿಮಗೆ ಸ್ಪೆಕ್ಟ್ ಇದ್ದರೂ ಕೂಡ ಸ್ಪೆಕ್ಟ್ ಹಾಕತಕ್ಕದ್ದಲ್ಲ. ಅರ್ಥ ಆಯ್ತಾ? ಆ ರೀತಿಯಾಗಿ ನಿಮ್ಮದು ಪಾಸ್ಪೋರ್ಟ್ ಸೈಜ್ ಫೋಟೋ ಮಾತ್ರ ನೀವೇನು ಮಾಡಬೇಕು, ಅಪ್ಲೋಡ್ ಮಾಡಬೇಕು. ಅದು ಯಾವ ರೀತಿ ಅಂತ ನೋಡ್ರಿ. ನಿಮ್ಮ ಫೋಟೋ ಬೋರ್ಡ್ ಯಾವ ರೀತಿ ಫೋಟೋ ಎಕ್ಸೆಪ್ಟ್ ಮಾಡುತ್ತಪ್ಪ ಅಂತಂದ್ರೆ ಈ ರೀತಿಯಾಗಿರ್ತಕ್ಕಂಥ ಫೋಟೋಸನ್ನು ಮಾತ್ರ ನಿಮ್ಮ ಬೋರ್ಡು ಎಕ್ಸೆಪ್ಟ್ ಮಾಡ್ಕೊಳ್ಳುತ್ತೆ. ಈ ರೀತಿಯಾಗಿ ಗ್ರೀನ್ ಕಲರ್ ಇದ್ದರೆ ರಾಂಗ್, ಈ ರೀತಿಯಾಗಿ ಝೂಮ್ ಆಗಿದ್ರೆ ರಾಂಗ್, ಈ ರೀತಿಯಾಗಿ ಏನಾದರೂ ಟೋಪಿ ಹಾಕಿದರೆ ರಾಂಗ್, ಹಿಂಗೆ ಬ್ಲರ್ ಬಂದರೆ ಬ್ಲ್ಯಾಕ್ ಆ್ಯಂಡ್ ವೈಟ್ ರಾಂಗ್, ಈ ರೀತಿ ಟೂ ಡಾರ್ಕ್ ಏನಾದರೂ ಭಾಳ ಡಾರ್ಕ್ ಇತ್ತು, ಭಾಳ ಕತ್ಲೆ ಇತ್ತು, ಅದು ಕೂಡ ಇಲ್ಲ. ವಿತ್ ಗಾಗಲ್ಸ್ ಅದು ಹಾಕಿ ಏನಾದರೂ ತಗೊಂಡಿದ್ರೆ ಅದು ಇಲ್ಲ. ಹಿಂಗೆ ಫ್ಲಿಪ್ ಆಗಿರ್ಬಾರ್ದು,
ಆಗಿರಬಾರ್ದು, ಇನ್ವರ್ಟೆಡ್ ಆಗಿರಬಾರ್ದು, ಟೂ ಡಾರ್ಕ್ ಆಗಿರಬಾರ್ದು, ವಿತ್ ಗಾಗಲ್ಸ್ ಅಲ್ಲ, ವಿತ್ ಸ್ಪೆಕ್ಟಾಕಲ್ಸ್ ಚಸ್ಮಾ ಹಾಕಿರಬಾರ್ದು, ಈ ರೀತಿಯಾಗಿ ಟೂ ಸ್ಮಾಲ್ ಇರಬಾರ್ದು, ಈ ರೀತಿಯಾಗಿ ಎಲ್ಲೋ ಮನ್ಯಾಗ ಮೊಬೈಲ್ನಾಗ ತಕ್ಕೊಂಡಿದ್ದು ಫೋಟೋ ಅಪ್ಲೋಡ್ ಮಾಡೋದಲ್ರಿ, ಮೊಬೈಲ್ನಾಗ ಅಪ್ಲಿಕೇಶನ್ ಹಾಕೋರು ಏನು ಮಾಡ್ತಾರಂದ್ರೆ ಇಂಥ ಮಿಸ್ಟೇಕ್ಸನ್ನು ಮಾಡ್ತಾರೆ. ಇಂಥ ಮಿಸ್ಟೇಕ್ಸನ್ನು ಮಾಡಿದರೆ ಏನಾಕೈತಪ್ಪ ಅಂದ್ರೆ ಒಂದ್ಸತಿ ನಿಮ್ಮ ಅಪ್ಲಿಕೇಶನ್ನ ಚೆಕ್ ಮಾಡ್ಕೊಳ್ಳೋಕ್ಕೆ ಕಾಲಾವಕಾಶ ಕೊಟ್ಟಾಗ ನೀವು ನೋಡಿದ್ದೆ ಆದಲ್ಲಿ ನಿಮ್ಮ ಅಪ್ಲಿಕೇಶನು ರಿಜೆಕ್ಟ್ ಅಂತ ಬಂದಿರುತ್ತೆ. ಸೊ ಇದನ್ನ ಬಿ ಕೇರ್ಫುಲ್, ಇದನ್ನೇನ್ರಿ ಬಿ ಕೇರ್ಫುಲ್ ಆಗಿ ನೋಡ್ಕೊಳ್ಳಿ. ಓಕೆನಾ. ಅಪ್ಲಿಕೆಂಟ್ ಯಾವುದೋ ಒಂದು ಅಪ್ಲಿಕೇಶನ್ ಸೆಂಟ್ರಲ್ಲಿ ಕೊಟ್ಟು ಬರ್ದ್ಬಿಡ್ತೀರ, ಅವಾಗ ಏನೋ ಇಂಥ ಮಿಸ್ಟೇಕ್ಸ್ ಮಾಡಿದ್ರೆ ನಿಮ್ಮ ಸುಮ್ಮನೆ ಏನಾಗುತ್ತೆ, ನಿಮ್ಮದು ಅಮೂಲ್ಯವಾದ 1 ಇಯರ್ ವೇಸ್ಟ್ ಆಗುತ್ತೆ. ಇದನ್ನೊಂದು ಸ್ವಲ್ಪ ಪಾಯಿಂಟನ್ನು ಕನ್ಸಿಡರಲ್ಲಿ ಇಟ್ಕೊಳ್ಳಿ. ಓಕೆ, ನೆಕ್ಸ್ಟ್ ಅಪ್ಲಿಕೇಶನ್ ಫೀಸ್ ಆಯ್ತು ರೀ, 100 ರೂಪೀಸ್ ಇರುತ್ತೆ ರೀ. ವುಮೆನ್ಸ್ ಕ್ಯಾಂಡಿಡೇಟ್ಸ್ಗಳಿಗೆ ಎಕ್ಸಾಮ್ಷನ್ ಇರುತ್ತೆ ರೀ, ಯಾರ್ಯಾರಿಗೆ ಎಕ್ಸಾಮ್ಷನ್ ಇರುತ್ತೆ ರೀ, SC/ST ಎಕ್ಸಾಮ್ಷನ್ ಇರುತ್ತೆ ರೀ. ಫೀ ಕ್ಯಾನ್ ಬಿ ಪೇಡ್ ಆನ್ಲೈನ್ ಥ್ರೂನೇ ಏನು ಮಾಡ್ಬೇಕು ರೀ, ನೀವು ಫೀಸನ್ನು ತುಂಬಬೇಕು. ಆನ್ಲೈನ್ ಥ್ರೂ ತುಂಬಲಿಕ್ಕೆ ಆಗಲಿಲ್ಲ ಅಂದರೆ ಚಲನ್ ತೊಗೊಂಡು, ಚಲನನ್ನು ತೊಗೊಂಡ್ಮೇಲೆ ನೀವು ಬ್ಯಾಂಕಿಗೆ ಹೋಗಿ ಕೂಡ ನಿಮ್ಮ ಅಪ್ಲಿಕೇಶನ್ ಫೀಸನ್ನು ತುಂಬಬಹುದು. ಓಕೆ, ನೆಕ್ಸ್ಟ್ ಎಕ್ಸಾಮಿನೇಷನ್ ಸೆಂಟರ್ಸ್ ಇನ್ ಕರ್ನಾಟಕ. ಇದು ನೋಡ್ರಿ ಸ್ವಲ್ಪ ಇದನ್ನು ಈ ಸ್ಲೈಡನ್ನು ಯಾಕೆ ತೊಗೊಂಡೇನಪ್ಪ ಅಂದ್ರೆ ಕರ್ನಾಟಕದಲ್ಲಿ ಯಾವೆಲ್ಲ ಎಕ್ಸಾಮಿನೇಷನ್ ಸೆಂಟರ್ಗಳಿವೆ ಅಂತ. ಓಕೆ, ಯಾವೆಲ್ಲ ಎಕ್ಸಾಮಿನೇಷನ್ ಸೆಂಟರ್ಗಳಿವೆ ಅಂತ ನೋಡೋಣ. ಯಾವ್ಯಾವ ಇದೆಯಪ್ಪ ಅಂದರೆ ಕವರಟ್ಟಿ, ಬೆಳಗಾವಿ, ಬೆಂಗಳೂರು, ಹುಬ್ಬಳ್ಳಿ, ಕಲಬುರ್ಗಿ, ಗುಲ್ಬರ್ಗ, ಮಂಗಳೂರು, ಶಿವಮೊಗ್ಗ, ಉಡುಪಿ, ಎರ್ನಾಕುಲಮ, ಕಣ್ಣೂರು, ಕೋಲಂ, ಕಟ್ಟಯಂ, ಕಜಿಕೋಡೆ, ಮತ್ತೇನಿದೆಪ್ಪ ಅಂದರೆ ತ್ರಿಶೂರ ಆ್ಯಂಡ್ ತಿರುವನಂತಪುರಂ. ಇವೆಲ್ಲ ಸೆಂಟರ್ಗಳು ಯಾವ ರೀಸನಲ್ಲಿ ಬರ್ತಾವಪ್ಪ ಅಂದ್ರೆ KR ರೀಸನ್ ಒಳಗಡೆ ಇನ್ಕ್ಲೂಡ್ ಆಗಿರುತ್ತೆ. ಯಾವ್ಯಾವ್ದು ಕರ್ನಾಟಕ ಕೇರಳ ರೀಜನ್ ಒಳಗಡೆ ಇನ್ಕ್ಲೂಡ್ ಆಗಿರುತ್ತೆ. ಓಕೆನಾ. ಹಾಗಾದ್ರೆ ನೆಕ್ಸ್ಟ್ ನೋಡೋಣ. ಸ್ಕೀಮ್ ಆಫ್ ಎಕ್ಸಾಮ್. ಇದು ನೋಡ್ರಿ ವೆರಿ ವೆರಿ ಇಂಪಾರ್ಟೆಂಟ್. ಎಕ್ಸಾಮ್ ಏನನ್ನು ಒಳಗೊಂಡಿರುತ್ತೆ, ಈ SSC MTS ಎಕ್ಸಾಮು ಏನೇನು ಒಳಗೊಂಡಿರುತ್ತೆ, ಎಕ್ಸಾಮಿನೇಷನ್ ಪ್ರೊಸೀಜರ್ಸ್ ಏನಿದೆ ನೋಡ್ತಾ ಹೋಗೋಣ. ವೆರಿ ಇಂಪಾರ್ಟೆಂಟ್. ಏನ್ರಿ ವೆರಿ ಇಂಪಾರ್ಟೆಂಟ್. ಓಕೆನಾ. ಇದೇನೆಲ್ಲ ಒಳಗೊಂಡಿರುತ್ತೆಪ್ಪ ಅಂತಂದ್ರೆ ನೋಡ್ರಿ, ನೋಡ್ತಾ ಹೋಗ್ರಿ. ಸ್ಕೀಮ್ ಆಫ್ ಎಕ್ಸಾಮಿನೇಷನ್. ದ ಎಕ್ಸಾಮಿನೇಷನ್ ವಿಲ್ ಕನ್ಸಿಸ್ಟ್ ಆಫ್ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್. ನೀವೇನ್ ಮಾಡ್ಬೇಕ್ರಿ, CBT ಬರಿಬೇಕು. CBT ಅಂದ್ರೆ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಬರಿಬೇಕು. ನೀವು ಎಕ್ಸಾಮ್ ಏನ್ ಮಾಡ್ಬೇಕ್ರಿ, ಕಂಪ್ಯೂಟರ್ ಒಳಗಡೆನೆ ಬರಿಬೇಕು. ಓಕೆ. ನೆಕ್ಸ್ಟ್ ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್ PET ಏನು ಮಾಡ್ಬೇಕ್ರಿ. ನೆಕ್ಸ್ಟು PET ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟು ಕೇವಲ MTS ಅಭ್ಯರ್ಥಿಗಳಿಗೆ, ಕೇವಲ MTS ಅಭ್ಯರ್ಥಿಗಳಿಗೆ. ನೆಕ್ಸ್ಟ್ ಅದಾದ್ಮೇಲೆ ಏನಿದೆ ರೀ, ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ PST ಓನ್ಲಿ ಫಾರ್ ದ ಪೋಸ್ಟ್ ಆಫ್ ಹವಾಲ್ದಾರ್ಸ್. ಹವಾಲ್ದಾರ್ ಪೋಸ್ಟ್ ಯಾರೆಲ್ಲ ಅಪ್ಲಿಕೇಬಲ್ ಮಾಡತ್ತಿರಲ್ರಿ ಅವರು PST ಟೆಸ್ಟ್ ಬರಿಬೇಕು. ಅಂದ್ರೆ ಏನ್ರಿ, ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ಅನ್ನ ನೀವು ಕೊಡಬೇಕು. ಓಕೆ. ನೆಕ್ಸ್ಟ್ ದ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್ ವಿಲ್ ಬಿ ಕಂಡಕ್ಟೆಡ್ ಇನ್ ಹಿಂದಿ, ಇಂಗ್ಲಿಷ್ ಆ್ಯಂಡ್ ಇನ್ 13 ರೀಜನಲ್ ಲ್ಯಾಂಗ್ವೇಜಸ್. ನೋಡಿ, ಇದೇ ಮೊಟ್ಟ ಮೊದಲ ಬಾರಿಗೆ SSC ಅವರು ತಮ್ಮ ಎಕ್ಸಾಮಿನೇಷನ್ ಅನ್ನ ಕನ್ನಡದಲ್ಲೂ ಕೂಡ ಕಂಡಕ್ಟ್ ಮಾಡ್ತಾ ಇದ್ದಾರೆ. ಈ ಕಳೆದ ವರ್ಷಗಳಿಂದ, ಇನ್ನು ಇದಕ್ಕಿಂತ ಹಿಂದಿನ ವರ್ಷಗಳಲ್ಲಿ ಯಾರೆಲ್ಲ ಅನ್ಕೊಳ್ತೀರಾ ಏನಂತ ಹೇಳಿ, ಸರ್ ನನಗೆ ಇಂಗ್ಲೀಷ್ ಬರ್ತಿರ್ಕಿಲ್ರಿ, ನನಗೆ ಹಿಂದಿ ಬರ್ತಿದ್ದಿಲ್ರಿ, ಅದಕ್ಕಾಗಿ ನಾ ಏನು ಮಾಡ್ತೀನಿ ರೀ SSC ಅಪ್ಲಿಕೇಶನ್ನ ಹಾಕ್ತಿದ್ದಿಲ್ಲ ಅಂದವರು ಈಗ ಈ ಅಪ್ಲಿಕೇಶನ್ ಹಾಕಬಹುದು. ಇನ್ನು ಮೇಲೆ ನಿಮಗೆ ಕನ್ನಡದಲ್ಲಿ ಕ್ವಶನ್ ಪೇಪರ್ ಬರುತ್ತೆ. ಇದೇ ಮೊಟ್ಟ ಮೊದಲ ಬಾರಿಗೆ SSC ಅವರು 13 ಲ್ಯಾಂಗ್ವೇಜಸ್ ಅನ್ನ ಇನ್ಕ್ಲೂಡ್ ಮಾಡಿದ್ದಾರೆ. ಅದರಲ್ಲೂ ಕನ್ನಡ ಒಂದು. ಗೊತ್ತಾಯ್ತಾ. ಕನ್ನಡದಲ್ಲಿ ಈ ಸತಿ ಏನಾಗತ್ತಪ್ಪ ಅಂದ್ರೆ ನಿಮಗೆ ಕನ್ನಡದಲ್ಲಿ ಕ್ವಶನ್ ಪೇಪರ್ ಬರುತ್ತೆ. ಇದನ್ನು ಸ್ವಲ್ಪ ತಲೆಯಲ್ಲಿಟ್ಟುಕೊಂಡು ಅಪ್ಲಿಕೇಶನ್ ಹಾಕಿ. ಓಕೆನಾ. ಯಾವೆಲ್ಲ 13 ಲ್ಯಾಂಗ್ವೇಜಸ್ ಅಂದರೆ ಆಸಾಮೀಸ್, ಬೆಂಗಾಲಿ, ಗುಜರಾತಿ, ಕನ್ನಡ, ಕೊಂಕಣಿ, ಮಲಯಾಳಂ, ಮಣಿಪುರಿ, ಮರಾಠಿ, ಒಡಿಯಾ, ಪಂಜಾಬ್, ತಮಿಳ್, ತೆಲುಗು ಆ್ಯಂಡ್ ಉರ್ದು. ನೆನಪಾಯ್ತಲ್ರಿ. ಕನ್ನಡ ಏನು ಮಾಡಿದಾರೆ ಈ ಸತಿ, ಕನ್ನಡ ಲ್ಯಾಂಗ್ವೇಜ್ ಅನ್ನ ಆ್ಯಡ್ ಮಾಡಿದಾರು. ಏನು ಮಾಡಿದಾರೆ, ಕನ್ನಡ ಲ್ಯಾಂಗ್ವೇಜ್ ಅನ್ನ ಆ್ಯಡ್ ಮಾಡಿದಾರು ಎಕ್ಸಾಮಿನೇಷನ್ಗೆ. ಓಕೆನಾ. ನೆಕ್ಸ್ಟ್ ನೋಡ್ತಾ ಹೋಗಿ. ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್ ವಿಲ್ ಬಿ ಕಂಡಕ್ಟೆಡ್ ಇನ್ 2 ಸೆಷನ್ಸ್. ನಿಮ್ಮ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ಸ್ ಏನಿದೆಯಲ್ಲ ಅದನ್ನು 2 ಸೆಷನ್ ಅಲ್ಲಿ ಕಂಡಕ್ಟ್ ಮಾಡ್ತಾರ. ಏನು ಮಾಡ್ತಾರ್ರಿ, 2 ಸೆಷನ್ ಅಲ್ಲಿ ಕಂಡಕ್ಟ್ ಮಾಡ್ತಾರ. ಸೆಷನ್ 1 and 2. ಸೆಷನ್ 2 2 ಸೆಷನ್ ಅಲ್ಲಿ ಕಂಡಕ್ಟ್ ಮಾಡ್ತಾರ.
ಮತ್ತೆ ನೋಡ್ರಿ ಅದು ಇನ್ನೊಂದು ಇಂಪಾರ್ಟೆಂಟ್ ಇದೆ ನೋಡ್ರಿ, ಏನಿದೆ ಅಂತಂದ್ರೆ ಸೆಷನ್ 1 and ಸೆಷನ್ 2 and both the sessions will be mandatory to be attempted. ಎರಡೂ ಸೆಷನ್ಗಳನ್ನ ನೀವು ಕಂಪಲ್ಸರಿ ಬರೆಯಲೇಬೇಕು. ಒಂದು ಸೆಷನ್ ಬರೀತೇನೆ ಸರ ಇನ್ನೊಂದು ಸೆಷನ್ ಬರೆಯೋದಿಲ್ಲ, ಇಲ್ಲ, ಎರಡೂ ಸೆಷನ್ ನೀವೇನು ಮಾಡಬೇಕು, ಕಂಪಲ್ಸರಿ ಬರೆಯಲೇಬೇಕು. ಒಂದು ವೇಳೆ ನಾಟ್ ಅಟೆಂಪ್ಟಿಂಗ್ ಎನಿ ಸೆಷನ್ ವಿಲ್ ಬಿ ಡಿಸ್ಕ್ವಾಲಿಫೈ ದ ಕ್ಯಾಂಡಿಡೇಟ್ಸ್. ಯಾವುದೇ ಒಂದು ಸೆಷನ್ ನೀವು ಮುಟ್ಟದೇ ಇದ್ದಲ್ಲಿ, ಬರೆಯದೇ ಇದ್ದಲ್ಲಿ ನಿಮ್ಮ ಕ್ಯಾಂಡಿಡೇಚರನ್ನು ಕ್ಯಾನ್ಸಲ್ ಮಾಡ್ತಾರ. ಓಕೆ, the schedule of examination indicated in the notice is tentative. Any changes in the schedule of examination will be informed to the candidates only through the website of the commission. ಈಗಾಗಲೇ ನಾನು ಮೊದಲೇ ಸ್ಲೈಡಲ್ಲೇ ಹೇಳಿದ್ದೀನಿ, ನಿಮ್ಮದು ಟೆಂಟೇಟಿವ್ ಆಗಿ ಆಲ್ರೆಡಿ ಏನು ಮಾಡಿದಾರಪ್ಪ ಅಂತಂದ್ರೆ ಮಂತನ್ನು ಹೇಳಿದಾರ. ಅದು ಯಾವುದೇ ಸಂದರ್ಭದಲ್ಲಿ ಕೂಡ ಚೇಂಜ್ ಆಗಬಹುದು. ಏನ್ರಿ, ಏಪ್ರಿಲ್ ಅಂತ ಮೆನ್ಷನ್ ಮಾಡಿದಾರ, ಅದು ಚೇಂಜ್ ಆಗ್ಬೋದು. ಫೆಬ್ರವರಿ, ಮಾರ್ಚ್, ಏಪ್ರಿಲ್ ಅಂತ ಕೊಟ್ಟಿದ್ದಾರೆ, ಏಪ್ರಿಲ್ 2023 ಅಂತೇಳಿ, ಅದು ಮೇ ಬಿ ಚೇಂಜ್ ಆಗ್ಬೋದು, ಇಲ್ಲಾಂದರೆ ಅದೇ ಮಂತಲ್ಲಿ ಎಕ್ಸಾಮಿನೇಷನನ್ನು ನಡೆಸಬಹುದು. ದೇರ್ ಶಾಲ್ ಬಿ ನೋ ಪ್ರಾವಿಷನ್ ಫಾರ್ ರೀವ್ಯಾಲ್ಯುವೇಷನ್ ಆ್ಯಂಡ್ ರೀಚೆಕಿಂಗ್ ಆಫ್ ದ ಸ್ಕೋರ್ಸ್. ಏನಂತಂದರೆ ದೇರ್ ಶಾಲ್ ಬಿ ನೋ ಪ್ರಾವಿಷನ್ ಫಾರ್ ರೀವ್ಯಾಲ್ಯುವೇಷನ್ ಆ್ಯಂಡ್ ರೀಚೆಕಿಂಗ್ ಆಫ್ ದಿ ಸ್ಕೋರ್ಸ್. ಒಂದು ವೇಳೆ ರಿಸಲ್ಟ್ ಬಂದ ಸಂದರ್ಭದಲ್ಲಿ ನಿಮಗೇನಾದರೂ 2 ಮಾರ್ಕ್ಸು 3 ಮಾರ್ಕ್ಸು ಸರ್ ನಾನು ಕರೆಕ್ಟ್ ಬರ್ದೀನಿ ಆದರೂ ರಾಂಗ್ ಆಗಿದೆ ಅಂತ ಹೇಳಿ ರೀವ್ಯಾಲ್ಯುವೇಷನ್ ಮಾಡುವಂಥ ಎಂಟರ್ಟೈನ್ಮೆಂಟನ್ನು ನಿಮಗೆ ಅಲೌಡ್ ಇಲ್ಲ. ಬೋರ್ಡ್ ಡಿಸಿಷನ್ ಈಸ್ ಫೈನಲ್. ಓಕೆ, ನೆಕ್ಸ್ಟ್ ನೋಡ್ತಾ ಹೋಗೋಣ. ನೋಡ್ರಿ, ಈಗೇನು ಹೇಳಿದ್ರಿ, ನಾ ಆವಾಗಲೇ ಏನು ಹೇಳಿದ್ದೀನಿ ರೀ, ಸೆಷನ್ 1 ಸೆಷನ್ 2. ನೋಡ್ರಿ, ಸೆಷನ್ 1 ಯಾವೆಲ್ಲ ಕ್ವಶನ್ಸ್ಗಳನ್ನು ಒಳಗೊಂಡಿರುತ್ತೆ ಮತ್ತು ಅದೇ ರೀತಿಯಾಗಿ ಸೆಷನ್ 2 ಯಾವೆಲ್ಲ ಕ್ವಶನ್ಸ್ಗಳನ್ನು ಒಳಗೊಂಡಿರುತ್ತೆ ಅಂತ ನೋಡ್ತಾ ಹೋಗೋಣ. ನೋಡಿ ಏನಿದೆ ಅಂತಂದರೆ ಸೆಷನ್ 1ರಲ್ಲಿ ಫಸ್ಟು ಸೆಕ್ಷನ್ 1 ನೋಡ್ತಾ ಹೋಗೋಣ. ಏನು ಮಾಡೋಣ, ಸೆಕ್ಷನ್ 1 ನೋಡ್ತಾ ಹೋಗೋಣ. ಸೆಕ್ಷನ್ 1 ಏನಿದೆ ಅಂತಂದರೆ ನ್ಯೂಮರಿಕಲ್ ಆ್ಯಂಡ್ ಮ್ಯಾಥಮೆಟಿಕಲ್ ಎಬಿಲಿಟಿ. ಇದಕ್ಕೇನಂತಾರೆ, ಮೆಂಟಲ್ ಎಬಿಲಿಟಿಯನ್ನು ಒಳಗೊಂಡಿರುತ್ತೆ. ಮೆಂಟಲ್ ಎಬಿಲಿಟಿ ನಿಮ್ಮದು ಸೆಷನ್ 1 ಅಲ್ಲಿ ಸೆಕ್ಷನ್ 1 ಮೆಂಟಲ್ ಎಬಿಲಿಟಿ ಕ್ವಶನ್ಸ್ಗಳು ಇರ್ತಾವ. ಎಷ್ಟು ಕ್ವಶನ್ಗಳು ಇರ್ತಾವ್ರಿ, 20. ಎಷ್ಟು ಕ್ವಶನ್ಗಳು ಇರ್ತಾವ್ರಿ, 20 ಕ್ವಶನ್ಸ್ಗಳು ಇರ್ತಾವ. 20 ಕ್ವಶನ್ಸ್ಗಳು ಇರ್ತಾವ. ಒಟ್ಟು ಎಷ್ಟು ಮಾರ್ಕ್ಸು, 60 ಮಾರ್ಕ್ಸು. ಒಟ್ಟು 60 ಮಾರ್ಕ್ಸು. ಹಾಗಾದರೆ ಒಂದು ಕ್ವಶನ್ಗೆ 3 ಮಾರ್ಕ್ಸ್. ಹೆಂಗು, ಒಂದು ಕ್ವಶನ್ಸ್ಗೆ 3 ಮಾರ್ಕ್ಸು. ಗೊತ್ತಾಯ್ತಾ, 20 ಕ್ವಶನ್ಸು, ಒಂದು ಕ್ವಶನ್ಗೆ 3 ಮಾರ್ಕ್ಸು. ಟೋಟಲ್ ಎಷ್ಟಾಯ್ತು, ಇದು 60. ಇದೇನಾಯ್ತು, ಟೋಟಲ್ 60 ಆಯಿತು. ಅದೇ ರೀತಿಯಾಗಿ ಸೆಷನ್ 1 ಸೆಕ್ಷನ್ 2 ಒಳಗಡೆ ರೀಸನಿಂಗ್ ಎಬಿಲಿಟಿ ಆ್ಯಂಡ್ ಪ್ರಾಬ್ಲಮ್ ಸಾಲ್ವಿಂಗ್. ನಿಮ್ದು ನೆಕ್ಸ್ಟ್ ಏನಿರುತ್ತೆ ಅಂದರೆ ರೀಸನಿಂಗ್ ಮೇಲೆ ಏನಿರುತ್ತಪ್ಪ ಅಂದರೆ ಮತ್ತೆ 20 ಕ್ವಶನ್ಸ್ ಇರ್ತಾವ. ಈಚ್ ಕ್ವಶನ್ ಕ್ಯಾರೀಸ್ 3 ಮಾರ್ಕ್ಸ್. ಅಂದ್ರೆ ಏನು, ಪ್ರತಿಯೊಂದು ಪ್ರಶ್ನೆ 3 ಅಂಕಗಳನ್ನು ಒಳಗೊಂಡಿರುತ್ತೆ. ಹಾಗಾದರೆ ಈ ಸೆಷನ್ ಒಳಗೆ ಟೋಟಲ್ ಮಾರ್ಕ್ಸ್ ಎಷ್ಟಾಯಿತು, 60 120 ಮಾರ್ಕ್ಸು. ಸೆಷನ್ 1 ಪೇಪರ್ ಎಷ್ಟು ಮಾರ್ಕ್ಸ್ಗಳಿಂದ ಒಳಗೊಂಡಿರುತ್ತೆ, 120 ಮಾರ್ಕ್ಸ್ಗಳು. ಟೋಟಲ್ ಕ್ವಶನ್ಸ್ ಎಷ್ಟು ಇರ್ತಾವಪ್ಪ ಅಂದ್ರೆ ನಂಬರ್ ಆಫ್ ಕ್ವಶನ್ಸು 40. ಟೋಟಲ್ ಕ್ವಶನ್ಸ್ ಎಷ್ಟು, 40. ಅರ್ಥ ಆಯ್ತಲ್ರಿ. ನೆಕ್ಸ್ಟ್ ಸೆಷನ್ 2 ಏನಪ್ಪ ಅಂತಂದರೆ ಜನರಲ್ ಅವೇರ್ನೆಸ್ ಅಂದ್ರೆ ಏನ್ರಿ, GK ಜನರಲ್ ನಾಲೆಜ್ ಅಂತೀವಲ್ರಿ, ಅದು ಏನಾಗಿರುತ್ತಪ್ಪ ಅಂದ್ರೆ ಸೆಷನ್ 2 ಒಳಗಡೆ ಬರುತ್ತೆ. ಸೆಷನ್ 2 ಒಳಗಡೆ ಸೆಕ್ಷನ್ 1 ಯಾವುದದು, ಜನರಲ್ ಅವೇರ್ನೆಸ್. ಎಷ್ಟು, ಅವು 25 ಕ್ವಶನ್ಸ್ಗಳನ್ನು ಒಳಗೊಂಡಿರುತ್ತೆ. ಪ್ರತಿಯೊಂದು ಕ್ವಶನ್ಗೆ 3 ಮಾರ್ಕ್ಸು. ಪ್ರತಿಯೊಂದು ಕ್ವಶನ್ಗೆ 3 ಮಾರ್ಕ್ಸ್ ಆಗಿರುತ್ತೆ. ಹಾಗಾದರೆ ಟೋಟಲ್ ಎಷ್ಟು ಮಾರ್ಕ್ಸಲ್ಲಿ, 75 ಮಾರ್ಕ್ಸ್ಗಳು. ನೆಕ್ಸ್ಟ್ ಸೆಷನ್ 2 ಒಳಗಡೆ ಸೆಕ್ಷನ್ 2 ಇಂಗ್ಲಿಷ್ ಲ್ಯಾಂಗ್ವೇಜ್ ಆ್ಯಂಡ್ ಕಾಂಪ್ರಹೆನ್ಷನ್. ನಿಮ್ಮದು ಇಂಗ್ಲಿಷ್ ಮೇಲೆ 25 ಪ್ರಶ್ನೆಗಳು ಬಂದಿರ್ತಾವ. ಪ್ರತಿ ಪ್ರಶ್ನೆಗೆ 3 ಅಂಕಗಳು. ಪ್ರತಿ ಪ್ರಶ್ನೆಗಳಿಗೆ 3 ಅಂಕಗಳು. ನೋಡಿ ಇಲ್ಲಿ ಕ್ಯಾಲ್ಕುಲೇಷನ್ ಮಾಡೋಣ್ರಿ. 25 ಕ್ವಶನ್ಸು, ಇದು 25 ಕ್ವಶನ್ಸು. ಟೋಟಲ್ ಎಷ್ಟು, 50 ಕ್ವಶನ್ಸು. ಟೋಟಲ್ 50 ಕ್ವಶನ್ಸು. ಮಾರ್ಕ್ಸ್ ಎಷ್ಟು, 150. ಟೋಟಲ್ ಮಾರ್ಕ್ಸ್ ಎಷ್ಟು, 150. ಹಾಗಾದರೆ ಸೆಷನ್ 1 ಸೆಷನ್ 2 ಹಾಗಾದರೆ ಸೆಷನ್ 1 ಸೆಷನ್ 2 ಎರಡೂ ಸೆಷನ್ಗಳನ್ನು ಕೂಡಿಸಿದಾಗ ಒಟ್ಟು 8 ಮಾರ್ಕ್ಸ್ಗಳು, 270 ಮಾರ್ಕ್ಸ್ಗೆ ನೀವೇನು ಮಾಡ್ತೀರಿ, ಈ ಪೇಪರನ್ನು ಬರೀತೀರಿ. ಟೋಟಲ್ ಎಷ್ಟು ಮಾರ್ಕ್ಸಿಗೆ ಬರೀತೀರಿ, 270 ಮಾರ್ಕ್ಸ್. ಎಷ್ಟು, 270 ಮಾರ್ಕ್ಸ್. ಎಷ್ಟು, 270 ಮಾರ್ಕ್ಸ್ಗಳಿಗೆ ನೀವೇನು ಮಾಡ್ತೀರಪ್ಪ ಅಂತಂದ್ರೆ ಈ ಎಕ್ಸಾಮನ್ನು ಬರಿತೀರಿ. ಓಕೆ, ಹಾಗಾದರೆ ಡಿಟೇಲ್ ಆಗಿ ಇದೇನಿದೆಯಲ್ಲ, ನ್ಯೂಮರಿಕಲ್ಲು, ರೀಸನಿಂಗು, ಜನರಲ್ಲು, ಇಂಗ್ಲೀಷು, ಅದು ಯಾವ ರೀತಿ ಎಷ್ಟು ಸ್ಟಿಪ್ಯುಲೇಟೆಡ್ ಸಿಲೆಬಸನ್ನು ಹೊಂದಿರುತ್ತೆ ಅಂತ ಈಗ ನೋಡ್ತಾ ಹೋಗೋಣ. ಓಕೆ,
ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಏನಿದೆ, ನೆಕ್ಸ್ಟು ಓಕೆ, ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್ ವಿಲ್ ಕನ್ಸಿಸ್ಟ್ ಆಫ್ ಅಬ್ಜೆಕ್ಟಿವ್ ಟೈಪ್, ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್. ದಿ ಕ್ವೆಶನ್ಸ್ ವಿಲ್ ಬಿ ಸೆಟ್ ಇನ್ ಇಂಗ್ಲೀಷ್, ಹಿಂದಿ ಆ್ಯಂಡ್ ಇನ್ 13 ರೀಜನಲ್ ಲ್ಯಾಂಗ್ವೇಜಸ್. ಏನಪ್ಪ ಅಂತಂದರೆ ಹಿಂದಿನ ಸ್ಲೈಡ್ಗಳಲ್ಲಿ ನಾನು ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನಿಮ್ಮ ಕ್ವಶನ್ ಪೇಪರ್ ಏನು ಒಳಗೊಂಡಿರುತ್ತಪ್ಪ ಅಂತಂದ್ರೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಗಳನ್ನು ಒಳಗೊಂಡಿರುತ್ತೆ. ಟೋಟಲ್ ಎಷ್ಟು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಗಳು ಇರ್ತಾವ್ರಿ? 90 ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ಗಳು ಇರ್ತಾವ್ರಿ. ಅದರೊಳಗಡೆ ಸೆಷನ್ 1 ಒಳಗಡೆ ಎಷ್ಟು ಇರುತ್ತೆ ರೀ? 40 ಕ್ವಶನ್ಸ್ ಇರುತ್ತೆ. ಸೆಷನ್ 2 ಒಳಗಡೆ ಎಷ್ಟು ಇರುತ್ತೆ ರೀ? ಸೆಷನ್ 2 ಒಳಗಡೆ 50 ಕ್ವಶನ್ಸ್ ಇರುತ್ತೆ. ಓಕೆನಾ? ಮತ್ತು ಈ ಲ್ಯಾಂಗ್ವೇಜ್, ಈ ಕ್ವಶನ್ ಪೇಪರ್ಗಳನ್ನು ನಿಮಗೆ ರೀಜನಲ್ ಲ್ಯಾಂಗ್ವೇಜಲ್ಲೂ ಕೂಡ ರೀಜನಲ್ ಲ್ಯಾಂಗ್ವೇಜಲ್ಲೂ ಕೊಡ್ತಾರ. ಅದರೊಳಗಡೆ ಕನ್ನಡವು ಒಂದು, ಅದರಲ್ಲಿ ಕನ್ನಡ ಕೂಡ ಒಂದಾಗಿರುತ್ತೆ. ಓಕೆ, ನೆಕ್ಸ್ಟ್ ನೋಡಿ, ದೇರ್ ವಿಲ್ ಬಿ ನೋ ನೆಗೆಟಿವ್ ಮಾರ್ಕಿಂಗ್ ಇನ್ ಸೆಷನ್ 1. ನೋ ನೆಗೆಟಿವ್ ಮಾರ್ಕಿಂಗ್ ಇನ್ ಸೆಷನ್ 1. ಕ್ಲಿಯರ್ ಆಗಿ ತಿಳ್ಕೊರಿ. ಸೆಷನ್ 1 ಪೇಪರಲ್ಲಿ ನಿಮಗೆ ಯಾವುದೇ ರೀತಿಯಾದಂಥ ನೆಗೆಟಿವ್ ಮಾರ್ಕಿಂಗ್ ಇರಲ್ಲ. ಏನು? ಸೆಷನ್ 1 ಒಳಗಡೆ ಯಾವುದೇ ರೀತಿಯಾದಂಥ ನೆಗೆಟಿವ್ ಮಾರ್ಕಿಂಗ್ ಇರಲ್ಲ, ತಿಳ್ಕೊಳ್ಳಿ. ಓಕೆನಾ? ದೇರ್ ವಿಲ್ ಬಿ in session 2 there will be negative marking. ಸೆಷನ್ 2 ಅಲ್ಲಿ ಬರೀತಕ್ಕಂಥ ಪೇಪರಲ್ಲಿ ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ. ಸೆಷನ್ 2 ಅಲ್ಲಿ ಬರೀತಕ್ಕಂಥ ಪೇಪರ್ಗೆ ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ. ಎಷ್ಟು ನೆಗೆಟಿವ್ ಮಾರ್ಕಿಂಗ್ ಇರುತ್ತಪ್ಪ ಅಂದರೆ, ಒಂದು ಕ್ವಶನ್ ನೀವು ರಾಂಗ್ ಹಾಕಿದ್ದಲ್ಲಿ 1 ಮಾರ್ಕಸ್ ಕಟ್. ಏನು? ಪ್ರತಿ ಒಂದು ತಪ್ಪು ಆನ್ಸರ್ಗೆ 1 ಮಾರ್ಕ್ಸ್ ಕಟ್ ಆಗಿರುತ್ತೆ. ಅದೇ ನಿಮ್ಮದು ನೆಗೆಟಿವ್. ಓಕೆನಾ? Therefore advised to keep this in mind while answering the questions. ಅದಕ್ಕಾಗಿ ಬೋರ್ಡ್ ಅವರೇ ಹೇಳ್ತಾರೆ, ಸೆಷನ್ 2 ಅಲ್ಲಿ ನೀವು ಟಿಕ್ ಹಾಕುವಾಗ, ಆನ್ಸರ್ ಮಾಡುವಾಗ ಎಚ್ಚರದಿಂದ ಆನ್ಸರ್ ಮಾಡಿ ಅಂತ. ಓಕೆ, ಮಾರ್ಕ್ಸ್ ಸ್ಕೋರ್ಡ್ ಬೈ ದ ಕ್ಯಾಂಡಿಡೇಟ್ಸ್ ಇನ್ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್ ಇಫ್ ಕಂಡಕ್ಟೆಡ್ ಇನ್ ಮಲ್ಟಿಪಲ್ ಶಿಫ್ಟ್ ದೇರ್ ವಿಲ್ ಬಿ ನಾರ್ಮಲೈಸ್ಡ್ by using the formula published by the commission through notice number 11/2018 P&P1 dated 07/1/2019 and such normalized scores will be used to determine ಫೈನಲ್ ಮೆರಿಟ್ ಆ್ಯಂಡ್ ಕಟ್ ಆಫ್ ಮಾರ್ಕ್ಸ್. ನಿಮ್ದು ಏನಾಗಿರುತ್ತಪ್ಪ ಅಂತಂದರೆ, ಎಕ್ಸಾಮು ಮಲ್ಟಿಪಲ್ ಸ್ಟೇಜಲ್ಲಿ ನಡೆಯುತ್ತೆ. ಮಲ್ಟಿಪಲ್ ಸ್ಟೇಜಲ್ಲಿ ಏನಪ್ಪ ಅಂತಂದರೆ ನಿಮ್ಮ ಎಕ್ಸಾಮಿನೇಷನು ಒಂದೇ ಸಿಟ್ಟಿಂಗಲ್ಲಿ ಮಾಡಲ್ಲ, 1 ತಿಂಗಳು ಟೈಮ್ ಹಿಡಿಯುತ್ತೆ. ಸೊ ಆದ ಕಾರಣದಿಂದ ಏನಾಗುತ್ತಪ್ಪ ಅಂದರೆ, ಬೇರೆ ಬೇರೆ ಸ್ಟೇಜ್ಗಳಲ್ಲಿ ಕ್ವಶನ್ ಪೇಪರ್ ಟಫು ಬರ್ಬೋದು, ಈಸಿನೂ ಬರ್ಬೋದು. ಅದನ್ನೆಲ್ಲ ಕನ್ಸಿಡರೇಷನ್ ಮಾಡಿ ನಿಮ್ಮ ಸ್ಕೋರನ್ನು ನಾರ್ಮಲೈಸ್ ಮಾಡಿದ ಮೇಲೆ, ಆ ನಾರ್ಮಲೈಸ್ ಆದ ಸ್ಕೋರದ ಮೇಲೆ ನಿಮ್ಗೆ ಏನು ಮಾಡ್ತಾರಪ್ಪ ಅಂತಂದರೆ ಮೆರಿಟ್ ಲಿಸ್ಟನ್ನು ಪಬ್ಲಿಷ್ ಮಾಡ್ತಾರೆ. ಓಕೆನಾ? ನೆಕ್ಸ್ಟ್ ನೋಡ್ತಾ ಹೋಗೋಣ. ನೆಕ್ಸ್ಟ್ ಏನಿದೆ, ಟೆಂಟೇಟಿವ್ ಆನ್ಸರ್ ಕೀ ಆಫ್ ದ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್ ವಿಲ್ ಬಿ ಪ್ಲೇಸ್ಡ್ ಆನ್ ದ ವೆಬ್ಸೈಟ್ ಆಫ್ ದ ಕಮಿಷನ್ ಆಫ್ಟರ್ ದ ಎಕ್ಸಾಮಿನೇಷನ್. ಕ್ಯಾಂಡಿಡೇಟ್ಸ್ ಮೇ ಗೋ ಥ್ರೂ ದಿ ಆನ್ಸರ್ ಕೀಸ್ ಆ್ಯಂಡ್ ಸಬ್ಮಿಟ್ ಆನ್ಲೈನ್ ರಿಪ್ರೆಸೆಂಟೇಷನ್ಸ್ ಇಫ್ ಎನಿ ವಿತಿನ್ ದಿ ಸ್ಟಿಪ್ಯುಲೇಟೆಡ್ ಟೈಮ್ ಲಿಮಿಟ್ ಆನ್ ಪೇಮೆಂಟ್ ಆಫ್ RS100. ನೋಡಿ, ಏನಾಗುತ್ತಪ್ಪ ಅಂತಂದರೆ, ಎಕ್ಸಾಮ್ ಆದಮೇಲೆ ನಿಮ್ಮ ಕೀ ಆನ್ಸರ್ಗಳು ಬರ್ತ್ರಿ. ಆ ಕೀ ಆನ್ಸರ್ಗಳು ಬಂದಲ್ಲಿ, ಸಪೋಸ್ ಬೋರ್ಡ್ ಅವರಿಂದ ಯಾವುದಾದರೂ ಒಂದು ಆನ್ಸರ್ ತಪ್ಪಾಗಿ ಬಂದಲ್ಲಿ ಅದನ್ನು ಅಬ್ಜೆಕ್ಷನ್ ಮಾಡಲಿಕ್ಕೆ ನೀವು ಪರ್ಮಿಸೇಬಲ್ ಇದ್ದೀರಿ. ಆ ಅಬ್ಜೆಕ್ಟ್ ಮಾಡಲಿಕ್ಕೆ, ಅದೇನು ಅಬ್ಜೆಕ್ಷನ್ ಮಾಡ್ತಿರಲ್ಲ, ಆ ಅಬ್ಜೆಕ್ಷನ್ ಮಾಡಲಿಕ್ಕೆ ಪ್ರತಿಯೊಂದು ಕ್ವಶನ್ಗೆ ನೀವೇನು ಮಾಡಬೇಕಪ್ಪ ಅಂದರೆ 100 ರೂಪೀಸ್ ಕೊಡಬೇಕು. ಒಂದು ವೇಳೆ ನಿಮ್ಮ ಅಬ್ಜೆಕ್ಷನ್ ಸಹಿ ಆದಲ್ಲಿ ಆ 100 ರೂಪೀಸ್ ಏನು ಮಾಡ್ತಾರಪ್ಪ ಅಂದ್ರೆ ನಿಮ್ಗೆ ರಿಟರ್ನ್ ಬರುತ್ತೆ. ಗೊತ್ತಾಯ್ತಾ? ಮತ್ತೆ ಇಲ್ರಿ ನಮ್ಮದು ತಪ್ಪಾಗಿದೆ ಅಂತೇಳಿ ಮೇಲ್ ಮಾಡಿದೆ, ಏನೋ ಲೆಟರ್ ಕಳಿಸಿದೆ, ಅದು ಯಾವುದೇ ರೀತಿಯಾದಂಥ ಎಂಟರ್ಟೈನ್ಮೆಂಟ್ ಇರುವುದಿಲ್ಲ. ಓಕೆ, ನೆಕ್ಸ್ಟ್ ನೋಡ್ತಾ ಹೋಗೋಣ. ನೆಕ್ಸ್ಟ್, ಪ್ರೀವಿಯಸ್ ಇಯರ್ ಕಟ್ ಆಫ್. ನೋಡ್ರಿ, ವೆರಿ ಇಂಪಾರ್ಟೆಂಟ್ ಇದೆ ರೀ. SSC ಎಷ್ಟು ಈಜಿ ಇದೆ ಅಂಥೇಳಿ ನೀವು ಈ ಕಟ್ ಆಫ್ ಮೇಲೆ ತಿಳ್ಕೊಬೋದ್ರಿ. ಏನ್ರಿ, ಈ ಕಟ್ ಆಫ್ ಮೇಲೆ ತಿಳ್ಕೊಬೋದು. ನೋಡ್ರಿ, ನಾನು ಒಂದೇ ಒಂದು ಸ್ಟೇಟದ್ದು ಹೇಳ್ತೀನಿ, ಒಂದೇ ಒಂದು ಸ್ಟೇಟ್ ಕನ್ಸಿಡರೇಷನ್ ಮಾಡಿ ಹೇಳ್ತೀನಿ. ಅದರಲ್ಲಿ ನಮ್ಮ ಕರ್ನಾಟಕವನ್ನು ಕನ್ಸಿಡರ್ ಮಾಡ್ತೀನಿ. ಓಕೆ, ಲಾಸ್ಟ್ ಇಯರ್ ಯಾವ ಇಯರು? SSC MTS ಕಟ್ ಆಫ್ 2021 ಅಂಡರ್ ದ ಏಜ್ ಕ್ರೈಟೇರಿಯಾ. ಏಜ್ ಕ್ರೈಟೇರಿಯಾ ಯಾವುದು? 18-25 ಇಯರ್ಸ್ ಏಜಲ್ಲಿ ಏನಪ್ಪ ಅಂತಂದ್ರೆ ಎಷ್ಟು ಕಟ್ ಆಫ್ ಇರುತ್ತೆ ಅಂತ ನೋಡ್ತಾ ಹೋಗ್ರಿ. ಏನಿದ್ರಿ, ಕರ್ನಾಟಕ ಜನರಲ್ಗೆ ಎಷ್ಟು? ಕರ್ನಾಟಕ ಜನರಲ್ಗೆ ಎಷ್ಟು? 68.26, OBCಗೆ 67.65, EWSಗೆ 67.90. ನೋಡ್ರಿ,
270 ರೀ. ಎಷ್ಟಕ್ಕೆ ರೀ ಇದು? 270ಕ್ಕೆ ಎಷ್ಟು ತೆಗಿಬೇಕ್ರಿ ನೀವು? 68, 69, 70 ಅಂತ ಹಿಡ್ಕೋರಿ. 70 ಮಾರ್ಕ್ಸ್ ತೆಗೆದ್ರೆ ನೀವು ಲಿಸ್ಟ್ನಾಗ ಬರ್ತೀರಿ ಸರ್. 70 ಮಾರ್ಕ್ಸ್, 270ರಾಗ 70 ಮಾರ್ಕ್ಸ್ ನೋಡ್ರಿ ಎಷ್ಟು ಈಜಿ ಅಂತೇಳಿ. 270 70 ಮಾರ್ಕ್ಸ್ ತೊಗೊಂಡ್ರೆ ನೀವೇನು ಸೆಲೆಕ್ಟ್. ಅರ್ಥ ಆತಿಲ್ರಿ? ಹಂಗಂದ್ರೆ 270 ಮಾರ್ಕ್ಸ್ ಅಂದ್ರೆ ಎಷ್ಟು ಕ್ವಶನ್ ಕರೆಕ್ಟ್ ಹಾಕ್ಬೇಕಾದ್ರೆ ನೀವು ನೆಗೆಟಿವ್ ಓದು ತೆಗೆದ ನೀವು ಕರೆಕ್ಟ್ 32 ಕ್ವಶನ್ಸ್ ಕರೆಕ್ಟ್ ಹಾಕಿರಿ ಅಂತೇಳ್ರಿ. ನೆಗೆಟಿವ್ ಓದು ತೆಗೆದ್ರಿ ಏನ್ರಿ? ನೆಗೆಟಿವ್ ತೆಗೆದು ಆದ್ಮೇಲೆ ಹೇಳತ್ತೇನ್ರಿ, ನೆಗೆಟಿವ್ ತೆಗೆದಾದ್ಮೇಲೆ ಏನಾದ್ರು ನಿಮ್ಮ 30ರಿಂದ 32 ಕ್ವಶನ್ಸ್ ರೈಟ್ ಆದಪ್ಪ ಅಂತಂದ್ರೆ ನೀವೇನಾಕರಿ SSC ಎಕ್ಸಾಮನ್ನು ಕ್ರ್ಯಾಕ್ ಮಾಡ್ತೀರಿ. SSC MTS ಎಕ್ಸಾಮನ್ನು ಕ್ರ್ಯಾಕ್ ಮಾಡ್ತೀರಿ. ಇದು ಯಾವ್ದು ಏಜ್ ಕ್ರೈಟೇರಿಯಾ ಒಳಗ್ರಿ? ಇದು 18 to 25 years ಏಜ್ ಕ್ರೈಟೇರಿಯಾ. ನೆಕ್ಸ್ಟ್ ಕ್ರೈಟೇರಿಯಾ ನೋಡೋಣ್ರಿ. ಯಾವ್ದು ಕ್ರೈಟೇರಿಯಾ ರೀ? ನೆಕ್ಸ್ಟು SSC MTS ಕಟ್ ಆಫ್ 2021 ಯಾವ ಕ್ರೈಟೇರಿಯಾ ಒಳಗಡೆ? 18-27 ವರ್ಷದ ಒಳಗಡೆ. ಈ ಕ್ರೈಟೇರಿಯಾ ಒಳಗಡೆ ಕರ್ನಾಟಕದಲ್ಲಿ ಲಾಸ್ಟ್ ಇಯರ್ ಎಷ್ಟು ಕಟ್ ಆಫ್ ಇತ್ತು ರೀ? ಕರ್ನಾಟಕದಲ್ಲಿ ಎಷ್ಟು ಕಟ್ ಆಫ್ ಇತ್ತು? ಜನರಲ್ ಅವರಿಗೆ 71.87 ಮಾರ್ಕ್ಸ್ ಕಟ್ ಆಫ್ ರೀ. ನೆಕ್ಸ್ಟು OBC ಅವರಿಗೆ 70.96 ಕಟ್ ಆಫ್ ಇತ್ತು ರೀ. ಎಷ್ಟು ಈಜಿ ಅದ ನೋಡ್ರಿ. 270ಕ್ಕೆ ನೀವೇನಾರು 75 ಮಾರ್ಕ್ಸ್ ತೆಗೆದ್ರಿ ಅಂದ್ರೆ ಎಲಿಜಿಬಲ್ ರೀ. ಹೌದಿಲ್ರಿ? ಇಷ್ಟೆಲ್ಲ ಗೊತ್ತಿದ್ರು ಕೂಡ ವಿದ್ಯಾರ್ಥಿಗಳು ಎಫರ್ಟ್ ಹಾಕಲ್ರಿ. ಬರೇ 3 ತಿಂಗಳು ನೀವೇನಾರೇ ಏನೂ ಮಾಡಲ್ದ ಎಫರ್ಟ್ ಹಾಕಿರಿ ಅಂತೇಳ್ರಿ SSC ಎಕ್ಸಾಮ್ ಸುಮ್ಮನೆ ಪಾಸ್ ಹಾಕಿರಿ. ಏನು ಬ್ಯಾರೇದು ಏನೂ ಥಿಂಕ್ ಮಾಡ್ಬಿಟ್ರಿ ಸರ್ ನಾವು ಓದಾಕ ಕೊಂಡತೇನ್ರಿ ಅರ್ಥ ಒಟ್ಟೆ ಥಿಂಕ್ ಮಾಡಕ್ಕೆ ಕೂಡ್ರಿ. ಒಟ್ಟು 3 ತಿಂಗಳು ಕೂತು ಹೋದ್ರಿ ನೀವು. 3 ತಿಂಗಳು 12 ತಾಸು ಕೂತು ಹೋದ್ರಿ. ಯಾಕೆ ನೀವು SSC MTS ಪಾಸ್ ಆಗಿಲ್ಲ ರೀ? ಎಫರ್ಟ್ ಹಾಕ್ಬೇಕು. ಎಫರ್ಟ್ ಹಾಕ್ಲಿಕ್ಕೆ ಜಗತ್ತಿನಾಗ ಏನೂ ಸಿಗಲ್ರಿ. ಲಕ್ ಅನ್ನೋದು ಯಾರಿಗೂ ಇಲ್ಲ. ಎಫರ್ಟ್ ಹಾಕಿದ್ರೆ ಮಾತ್ರ ಲಕ್ಕು ಎಲ್ಲ ಬರುತ್ತೆ. ಓಕೆ, ನೆಕ್ಸ್ಟ್ ನೋಡ್ರಿ ಏನಂದ್ರಿ? ಸಿಲೆಬಸ್ ಏನು? ಸಿಲೆಬಸ್ಸು ನ್ಯೂಮರಿಕಲ್ ಆ್ಯಂಡ್ ಮೆಥಮೆಟಿಕಲ್ ಎಬಿಲಿಟಿ ಮೆಂಟಲ್ ಎಬಿಲಿಟಿ ಮೇಲೆ. ಮೆಂಟಲ್ ಎಬಿಲಿಟಿ ಒಳಗೆ ಏನೇನು ಇನ್ಕ್ಲೂಡ್ ಆಗಿರುತ್ತೆ ರೀ? ಪ್ರಾಬ್ಲಮ್ಸ್ ರಿಲೇಟಿಂಗ್ ಟು ಇಂಟೀಜರ್ಸ್ ಆ್ಯಂಡ್ ಹೋಲ್ ನಂಬರ್ಸ್. ನಂಬರ್ ಸಿಸ್ಟಮ್ ಮೇಲೆ ಪ್ರಾಬ್ಲಮ್ಸ್ ಇರುತ್ತೆ ರೀ. ಲಸ, ಮಸ, ಡೆಸಿಮಲ್ಸು, ಫ್ರ್ಯಾಕ್ಷನ್ಸು, ರಿಲೇಷನ್ಶಿಪ್ಪು ಬಿಟ್ವೀನ್ ನಂಬರ್ಸು, ಫಂಡಮೆಂಟಲ್ ಅರಿಥಮೆಟಿಕ್ ಆಪರೇಷನ್ಸ್ ಆ್ಯಂಡ್ ಬೋಡಾಮಸ್ ರೀ, ರೇಷಿಯೋ ಆ್ಯಂಡ್ ಪ್ರಪೋರ್ಷನು, ವರ್ಕ, ಟೈಮ, ಕೆಲಸ ಮತ್ತು ಸಮಯ, ಮತ್ತು ಡೈರೆಕ್ಟ್ ಆ್ಯಂಡ್ ಇನ್ವರ್ಸ್ ಪ್ರಪೋರ್ಷನು, ಎವರೇಜು, ಸರಾಸರಿ, ಸಿಂಪಲ್ ಇಂಟ್ರೆಸ್ಟು, ಕಂಪೌಂಡ್ ಇಂಟ್ರೆಸ್ಟು, ಡಿಸ್ಕೌಂಟ್ಸು, ಏರಿಯಾ ಆ್ಯಂಡ್ ಪೆರಿಮೀಟರ್ಸು, ಡಿಸ್ಟೆನ್ಸ್ ಆ್ಯಂಡ್ ಟೈಮು, ಲೈನ್ಸ್ ಆ್ಯಂಡ್ ಆ್ಯಂಗಲ್ಸು, ಇನ್ನೊಂದು ಏನೈತಪ್ಪ ಅಂತಂದ್ರೆ ರಿಪ್ರೆಸೆಂಟೇಷನ್ ಆಫ್ ಸಿಂಪಲ್ ಗ್ರಾಫ್ಸ್ ಆ್ಯಂಡ್ ಡಾಟಾ. ಗ್ರಾಫ್ಗಳ ಮೇಲೇನು ಕ್ವಶನ್ಸ್ಗಳು ಬೀಳ್ತಾವ್ರಿ. ಸ್ಕ್ವೇರ್ ಆ್ಯಂಡ್ ಸ್ಕ್ವೇರ್ ರೂಟ್ ಏನ್ರಿ? ಸ್ಕ್ವೇರ್ ಆ್ಯಂಡ್ ಸ್ಕ್ವೇರ್ ರೂಟ್ ಮೇಲೆ ನಿಮ್ಗೆ ಏನಾಗುತ್ತೆ ರೀ? ಕ್ವಶನ್ಸ್ಗಳು ಬೀಳ್ತಾವು. ಓಕೆ, ನೆಕ್ಸ್ಟ್ ನೋಡ್ರಿ ಏನದ ರೀ? ರೀಸನಿಂಗ್ ಎಬಿಲಿಟಿ ರೀ. ರೀಸನಿಂಗ್ ಇದು ಕೂಡ ಒಂದು ರೀತಿ ಮೆಂಟಲ್ ಎಬಿಲಿಟಿನ ರೀ. ಏನಪ್ಪ ಅಂತಂದ್ರೆ ದ ಕ್ವೆಶನ್ಸ್ ವಿಲ್ ಬಿ ಬ್ರಾಡ್ಲಿ ಬೇಸ್ಡ್ ಆನ್ ಅಲ್ಫಾ ನ್ಯೂಮರಿಕಲ್ ಸಿರೀಸ್. ಏನಪ್ಪ ಅಂತಂದ್ರೆ ಅಲ್ಫಾ ನ್ಯೂಮರಿಕಲ್ ಸಿರೀಸ್ ಅಂದರೆ A ಅಂದರೆ 1, B ಅಂದರೆ 2, ಹಾಗಾದರೆ D ಏನಾಗುತ್ತೆ? ಈ ರೀತಿಯಾದಂಥ ಕ್ವಶನ್ಸ್ಗಳು ಬರ್ತಾವೆ ಅಲ್ಫಾ ನ್ಯೂಮರಿಕಲ್ ಒಳಗಡೆ. ಕೋಡಿಂಗ್ ಆ್ಯಂಡ್ ಡಿಕೋಡಿಂಗ್ ಅಂದ್ರೆ ಅದು ಸೇಮ್ ಹೆಂಗಿರುತ್ತೆ? ಏನು ಕೊಟ್ಟಿರ್ತಾರಪ್ಪ ಅಂತಂದ್ರೆ BA, BC ಹಿಂಗೇನೋ ಕೊಟ್ಟು ಒಂದು ನಂಬರ್ ಏನೋ ಮುಂದೆ ಒಂದು 4-5 ನಂಬರ್ ಹಾಕಿ ಹಾಗಾದರೆ Z, X, Y ಏನಾಗುತ್ತೆ ಅಂತ ಹಿಂಗೇನೋ ಕೊಟ್ಟಿರ್ತಾರೆ. ಇದನ್ನ ಅಜ್ಮಾಸ್ ಬರ್ದೀನಿ ರೀ. ಅದ್ರಲ್ಲಿ ನೀವು ಕಂಪೇರ್ ಮಾಡಕ್ಕೆ ಹೋಗ್ಬೇಡ್ರಿ. ಈ ರೀತಿಯಾಗಿ ಏನು ಬರ್ತೈತೆ? ಕೋಡಿಂಗ್ ಆ್ಯಂಡ್ ಡಿಕೋಡಿಂಗ್ ಇರುತ್ತೆ. ಎನಾಲಜಿ ಸಮಾನಾರ್ಥಕವಾಗಿ ಪದಗಳು ಬಂದಿರ್ತಾವ. ಎನಾಲಜಿ ಅಂದ್ರೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿರ್ತಾನೆ ರೀ. ಆ ಸ್ಟೇಟ್ಮೆಂಟ್ ಕೊಟ್ಟು ಕೆಳಗಡೆ ಏನು ಮಾಡಿರ್ತಾನಂದ್ರೆ ಅದಕ್ಕೆ ಸುಟೇಬಲ್ ಆಗುವಂಥ ಒಂದು 2-3 ಲೈನ್ಸ್ ಕೊಟ್ಟಿರ್ತಾರೋ ಆ ಕ್ವಶನ್ ಓದಿ ಯಾವುದು ಸುಟೇಬಲ್ ಲೈನ್ ಅಂತ ನೀವು ಹಾಕಬೇಕು. ಅದು ಎನಾಲಜಿ ಆಗಿರುತ್ತೆ. ಫಾಲೋಯಿಂಗ್ ಡೈರೆಕ್ಷನ್ಸ್ ರೀ. ಒಬ್ಬ ವ್ಯಕ್ತಿ ಪೂರ್ವಕ್ಕೆ ಎಷ್ಟು ಹೋಗಿ ಬಲಕ್ಕೆ ತಿರುಗಿ ಮತ್ತಿಷ್ಟು ಡಿಸ್ಟೆನ್ಸ್ ಹೋಗ್ತಾನೆ ಅಂತೇಳಿ ಆ ರೀತಿಯಾದಂಥ ಪ್ರಾಬ್ಲಮ್ಸ್ಗಳು ಇರ್ತಾವ್ರಿ. ಜಂಬ್ಲಿಂಗ್ ವರ್ಡು, ಪ್ರಾಬ್ಲಮ್ ಸಾಲ್ವಿಂಗ್, ಅನಾಲಿಸಿಸು, ನಾನ್ ವರ್ಬಲ್ ರೀಸನಿಂಗು. ನೆಕ್ಸ್ಟ್ ನಾನ್ ವರ್ಬಲ್ ರೀಸನಿಂಗ್ ಅಂದ್ರೆ ಏನ್ರಿ? ಏನು ಬರ್ದಿರಂಗಿಲ್ಲ ರೀ. ಹಿಂಗೆ ಸಿಂಪಲ್ ಡಯಾಗ್ರಾಮ್ಗಳು ಇರ್ತಾರೆ ನಾನ್ ವರ್ಬಲ್ ರೀಸನಿಂಗ್ಗಳು. ಹಿಂಗೇನೋ ಒಂದು ಚಾಕ್ ಬಾಕ್ಸ್ ಹಾಕಿ ಹಿಂಗೆ ಒಂದು ಕೊಟ್ಟು ನೆಕ್ಸ್ಟ್ ಅದನ್ನ ಹಿಂಗೆ ಮಾಡಿ ಹಿಂಗೆ ಕಂಟಿನ್ಯೂ ಇರ್ತೈತೆ ರೀ. ಹಂಗೆ ಒಂದು 2-3 ಕೊಟ್ಟು ನೆಕ್ಸ್ಟ್ ಏನಾಕೈತೆ ಅಂತ ಕೇಳ್ತಾನೆ ರೀ. ಓಕೆ, ನೆಕ್ಸ್ಟು ಏಜ್ ಕ್ಯಾಲ್ಕುಲೇಷನ್ ಅಂತ ಗೊತ್ತೈತ್ರಿ ನಿಮ್ಗೆ. ನೆಕ್ಸ್ಟು ಕ್ಯಾಲೆಂಡರ್ ಆ್ಯಂಡ್ ಕ್ಲಾಕ್ಸ್ ಮೇಲೆ ಪ್ರಾಬ್ಲಮ್ಸ್ಗಳು ಬರುತ್ತಾವ. ನೆಕ್ಸ್ಟ್ ಜನರಲ್ ಅವೇರ್ನೆಸ್ ಒಳಗಡೆ ಏನೇನು ಬರ್ತೈತ್ರಿ? ಸೋಷಿಯಲ್ ಸ್ಟಡೀಸ್ ಅಂದ್ರೆ GK ಬರ್ತೈತ್ರಿ. ಆಮೇಲೆ ಹಿಸ್ಟ್ರಿ ಬರ್ತೈತ್ರಿ, ಜಿಯೋಗ್ರಫಿ, ಆರ್ಟ್ಸ್ ಆ್ಯಂಡ್ ಕಲ್ಚರು, ಕಲೆ ಮತ್ತು ಸಾಹಿತ್ಯ ಬರ್ತೈತ್ರಿ. ಸಿವಿಲ್ ಬರ್ತೈತ್ರಿ. ಅದೇ ಸಿವಿಲ್ಸ್ ಅಂದ್ರೆ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅದೆಲ್ಲ ಬರುತ್ತೆ ರೀ. ಎಕನಾಮಿಕ್ಸು, ಜನರಲ್ ಸೈನ್ಸ್ ಆ್ಯಂಡ್ ಎನ್ವಿರಾನ್ಮೆಂಟಲ್ ಸ್ಟಡೀಸ್, ಸೈನ್ಸ್ ಬಗ್ಗೆನೂ ಕ್ವಶನ್ಸ್ಗಳು ಬೀಳ್ತಾವೆ. ಅದು ಎಷ್ಟರೊಳಗೆ ಇರ್ಬೇಕು? ಅದೆಲ್ಲ ಸಿಲೆಬಸ್ 10ನೇ ಒಳಗಿನ ಸಿಲೆಬಸ್ ಇರುತ್ತೆ ರೀ. ಆಲ್ಮೋಸ್ಟ್ 10ನೇ ಒಳಗಿನ ಸಿಲೆಬಸ್ ಇರುತ್ತೆ. 10ನೇವರೆಗೆ ನೀವು ಏನಾದರೂ ಟೆಕ್ಸ್ಟ್ ಬುಕ್ ಚಲೋ ಓದಿರಿ ಅಂತೇಳಿ ಈ ಎಕ್ಸಾಮ್ಸನ್ನು ಪಾಸ್ ಆಗ್ತೀರಿ.
ಓಕೆ ನೆಕ್ಸ್ಟ್ ನೋಡ್ರಿ ಇಂಗ್ಲೀಷ್ ಲ್ಯಾಂಗ್ವೇಜ್ ಆ್ಯಂಡ್ ಕಾಂಪ್ರಹೆನ್ಷನ್. ಇಂಗ್ಲೀಷ್ ಮೇಲೂ ಕೂಡ ನಿಮ್ಗೆ ಏನಾಕವ್ರಿ ಕ್ವಶನ್ಸ್ಗಳು ಬರ್ತಾವೆ. ಎಷ್ಟು ಕ್ವಶನ್ಸ್ಗಳು ಬರ್ತಾವೆ ಗೊತ್ತಿಲ್ರಿ? 25 ಕ್ವಶನ್ಸ್ಗಳು ಇಂಗ್ಲೀಷ್ ಮೇಲೆ ಬರ್ತಾವು. ಅದೇನೇನೈತೆ ನೋಡ್ರಿ, ವೊಕ್ಯಾಬುಲರಿ, ಗ್ರಾಮರ್, ಸೆಂಟೆನ್ಸ್ ಸ್ಟ್ರಕ್ಚರು, ಸಿನಾನಿಮ್ಸು, ಆಂಟಿನಾಮ್ಸು, ಸಮಾನಾರ್ಥಕ ಪದ, ವಿರುದ್ಧಾರ್ಥಕ ಪದಗಳು ಬರ್ತಾವ್ರಿ. ಟೆಸ್ಟ್ ಕಾಂಪ್ರಹೆನ್ಷನ್ ಬರ್ತಿದೆ. ಒಂದು ಸಿಂಪಲ್ ಪ್ಯಾರಾಗ್ರಾಫ್ ಕೊಡ್ತಾರ್ರಿ, ಆ ಪ್ಯಾರಾಗ್ರಾಫನ್ನು ಓದಿ ಕ್ವಶನ್ಸ್ಗಳಿಗೆ ಆನ್ಸರ್ ಮಾಡುವಂಥದ್ದು ಒಂದು ಕ್ವಶನ್ಸ್ ಬರುತ್ತೆ ರೀ. ಅಂದ್ರೆ 5 ಕ್ವಶನ್ ಬರ್ತಾರೆ ಅದ್ರ ಮೇಲೆ. ಓಕೆ, ಒಂದು ಪ್ಯಾರಾಗ್ರಾಫ್ ಕೊಟ್ಟು 5 ಕ್ವಶನ್ ಕೇಳ್ತಾನೆ ರೀ. ನೆಕ್ಸ್ಟ್ ನೋಡ್ರಿ ಏನ್ರಿ, ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್ ಆ್ಯಂಡ್ ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್. ಓಕೆ, ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್ PET, ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ PST ಫಾರ್ ದ ಪೋಸ್ಟ್ ಆಫ್ ಹವಾಲ್ದಾರ್ ಇನ್ CBC, CBIC ಆ್ಯಂಡ್ CBN. ನೋಡ್ರಿ ಹೆಂಗಿದೆ ಅಂದ್ರೆ ಇದು PET ಏನದಲ್ರಿ, PET ಇದು MTSಗೆ MTSಗೆ. ನೆಕ್ಸ್ಟ್ ಇದು PST ಏನೈತಲ್ರಿ, PST ಅದು ಕೇವಲ ಹವಾಲ್ದಾರಿಗೆ, ಕೇವಲ ಹವಾಲ್ದಾರಿಗೆ ಮಾತ್ರ ಏನಿರ್ತೈತೆ ರೀ PST ಟೆಸ್ಟ್ ಇರುತ್ತೆ. ಓಕೆ, ನೆಕ್ಸ್ಟ್ ನೋಡ್ರಿ ಅದು ಏನೆಲ್ಲ ಟೆಸ್ಟ್ಗಳು ಏನೆಲ್ಲ ಒಳಗೊಂಡಿರುತ್ತೆ, ಫಿಸಿಕಲ್ ರಿಕ್ವೈರ್ಮೆಂಟ್ಸ್ ಏನಿರುತ್ತೆ ನೋಡ್ರಿ. ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟಿಗೆ ನೀವು ಏನು ಇರಬೇಕಪ್ಪ ಅಂದ್ರೆ, ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್ಗೆ ವಾಕಿಂಗ್ ಇರುತ್ತೆ ರೀ. ಮೇಲ್ಗಳಿಗೆ 1600 ಮೀಟರ್ ವಾಕ್ ಮಾಡ್ಬೇಕು ರೀ ಇನ್ 15 ಮಿನಿಟ್ಸ್. 1600 ಮೀಟರನ್ನು ನಡಿಗೆ ಮಾಡಬೇಕು ಕೇವಲ 15 ನಿಮಿಷಗಳಲ್ಲಿ. ಇದು ಮೇಲ್ಗೆ. ರನ್ನಿಂಗ್ ಅಲ್ರಿ, ರನ್ನಿಂಗ್ ಅಲ್ಲ, ವಾಕಿಂಗ್, ನಡೆದಾಡುವುದು. ಓಕೆ, ನೆಕ್ಸ್ಟ್ ಫೀಮೇಲ್ಗೆ ಏನ್ರಿ 1 ಕಿಲೋಮೀಟರ್ಸ್ ಇನ್ 20 ಮಿನಿಟ್ಸ್. 20 ಮಿನಿಟ್ಸ್ ಒಳಗಡೆ 1 ಕಿಲೋಮೀಟ್ರು ಫೀಮೇಲು ವಾಕ್ ಮಾಡಬೇಕು. ಇದೇನು ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್. ನೆಕ್ಸ್ಟ್ ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್. ಇದು ಕೇವಲ ನೆನಪಿಟ್ಕೋರಿ, ಇದು ಸ್ಟ್ಯಾಂಡರ್ಡ್ ಟೆಸ್ಟ್ ಐತಲ್ರಿ, ಕೇವಲ ಹವಾಲ್ದಾರರಿಗೆ ಮಾತ್ರ. ಹವಾಲ್ದಾರರಿಗೆ ಮಾತ್ರ. ಏನೆಲ್ಲ ಒಳಗೊಂಡಿದೆ ನೋಡಿ. ಏನು, ಹೈಟ್, ಮೇಲ್ಗಳಿಗೆ ಹೈಟ್ ಎಷ್ಟಿರಬೇಕು, 157.5 ಸೆಂಟಿಮೀಟರ್ ಇರಬೇಕು. ಕೆಲವೊಂದು ಕಡೆ ಕೆಲವೊಂದಿಷ್ಟು ಪ್ಲೇಸ್ಗಳಲ್ಲಿ ಅದನ್ನು ಸ್ವಲ್ಪ ಕಡಿಮೆ ಮಾಡಿರ್ತಾರೆ. ಎಷ್ಟು, ರಿಲ್ಯಾಕ್ಸೇಬಲ್ 5 ಸೆಂಟಿಮೀಟರ್ ರಿಲ್ಯಾಕ್ಸ್ ಮಾಡ್ತಾರೆ. ಯಾವೆಲ್ಲ ಪ್ಲೇಸ್ಗಳು, ಘರಿವಾಲಾಜ, ಆಸಾಮಿಜ ಮತ್ತು ಗೋರ್ಖಾಸ್, ಅಲ್ಲಿ ಹೈಟನ್ನು 5 ಸೆಂಟಿಮೀಟರ್ ಕಡಿಮೆ ಹಿಡಿತಾರೆ. ಅದಕ್ಕೆ ಕಂಪೇರ್ ಮಾಡಿದರೆ 157.5 ಸೆಂಟಿಮೀಟರ್ ಕಂಪೇರ್ ಮಾಡಿದರೆ. ಓಕೆ, ಇದು ಮೇಲಾಯಿತು. ಮೇಲೊಳಗಡೆ ಮತ್ತೆ ಇನ್ನೊಂದು ಏನಪ್ಪ ಅಂತಂದರೆ ಚೆಸ್ಟ್ ಎಷ್ಟಿರಬೇಕಪ್ಪ ಅಂದರೆ ಮೇಲ್ದು 81 ಸೆಂಟಿಮೀಟರ್ ಆ್ಯಟ್ ನಾರ್ಮಲ್ ಸ್ಟೇಜ್ ಒಳಗೆ 81 ಸೆಂಟಿಮೀಟರ್ ಇರಬೇಕು. ಮತ್ತು ಅದನ್ನು ಏರನ್ನು ಇನ್ಹೇಲ್ ಮಾಡಿದಾಗ, ಏರನ್ನು ಒಳಗಡೆ ತೊಗೊಂಡಾಗ ಎಕ್ಸ್ಪಾಂಡ್ ಎಷ್ಟು ಆಗಬೇಕು, ಮಿನಿಮಮ್ 5 ಸೆಂಟಿಮೀಟರ್. ಎಷ್ಟು, ಮಿನಿಮಮ್ 5 ಸೆಂಟಿಮೀಟರ್ ಎಕ್ಸ್ಪ್ಯಾಂಡ್ ಆಗಬೇಕು. ಓಕೆ, ನೆಕ್ಸ್ಟ್ ಫೀಮೇಲ್ಗೆ ಬರೋಣ. ಫೀಮೇಲ್ಗೇನು ಹೈಟು 152 ಸೆಂಟಿಮೀಟರ್ ಇರಬೇಕು. ರಿಲ್ಯಾಕ್ಸೇಬಲ್ ಎಲ್ಲಿರುತ್ತಪ್ಪ ಅಂತಂದರೆ ಕೆಲವೊಂದಷ್ಟು ಪ್ಲೇಸ್ಗಳಲ್ಲಿ, ಒಂದು ಘರಿವಾಲಾಸ್, ಆಸಾಮೀಸ್ ಮತ್ತು ಗೋರ್ಖಾಸಲ್ಲಿ ಏನು ಮಾಡಿರ್ತಾರಪ್ಪ ಅಂದ್ರೆ 2.5 ಸೆಂಟಿಮೀಟರ್ನ ಏನು ಮಾಡಿರ್ತಾರೋ ರಿಲ್ಯಾಕ್ಸೇಬಲ್ ಮಾಡ್ತಾರೋ. ಓಕೆನಾ, ಅದಕ್ಕೆ 152 ಸೆಂಟಿಮೀಟರ್ಗೆ. ನೆಕ್ಸ್ಟ್ ವೇಟ್ ಎಷ್ಟಿರಬೇಕು, 48 kg ವೇಟ್ ಇರಬೇಕು. ಅದು ವೇಟ್ಗಳಲ್ಲೂ ಕೂಡ 2 kg ರಿಲ್ಯಾಕ್ಸೇಷನ್ ಇದೆ. 2 kg ರಿಲ್ಯಾಕ್ಸೇಷನ್ ಇದೆ. ಯಾವೆಲ್ಲ ಪ್ಲೇಸ್ಗಳಲ್ಲಿ, ಘರಿವಾಲಾಜು ಮತ್ತು ಆಸಾಮೀಸು ಮತ್ತು ಗೋರ್ಖಾಸ್ ಆ್ಯಂಡ್ ಸಮ್ ಮೆಂಬರ್ಸ್ ಆಫ್ SC ST. ಓಕೆ, ನೆಕ್ಸ್ಟ್ ನೋಡ್ತಾ ಹೋಗೋಣ. ಇದೇನಪ್ಪ ಅಂತಂದರೆ ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ದು ರಿಕ್ವೈರ್ಮೆಂಟ್ಸ್. ಓಕೆ, ನೆಕ್ಸ್ಟ್ ಏನಿದೆ, ಮೋಡ್ ಆಫ್ ಸೆಲೆಕ್ಷನ್. ಇದು ಕೂಡ ಇಂಪಾರ್ಟೆಂಟ್ ರೀ. ಮೋಡ್ ಆಫ್ ಸೆಲೆಕ್ಷನ್ ಐತಲ್ರಿ, ಇದು ಕೂಡ ಇಂಪಾರ್ಟೆಂಟು. ಮೋಡ್ ಆಫ್ ಸೆಲೆಕ್ಷನ್ ಈಸ್ ಆಲ್ಸೋ ಇಂಪಾರ್ಟೆಂಟ್. ಯಾಕಪ್ಪ ಅಂತಂದ್ರೆ ನೋಡ್ರಿ, ದ ರಿಕ್ರೂಟ್ಮೆಂಟ್ ಪ್ರೊಸೆಸ್ ಫಾರ್ ದ ಪೋಸ್ಟ್ ಆಫ್ MTS ವಿಲ್ ಕನ್ಸಿಸ್ಟ್ ಆಫ್ ಸೆಷನ್ 1 ಆ್ಯಂಡ್ ಸೆಷನ್ 2 ಇನ್ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್. ಆಲ್ರೆಡಿ ನಾನು ಹೇಳಿದ್ದೀನಿ ಇದು ಹೆಂಗೆ ಒಳಗೊಂಡಿರುತ್ತಪ್ಪ ಅಂತಂದ್ರೆ ಸೆಷನ್ 1 ಆ್ಯಂಡ್ ಸೆಷನ್ 2 ಒಳಗೊಂಡಿರುತ್ತೆ. ಇಲ್ಲಿ ಒಂದು ಸ್ವಲ್ಪ ಇಂಪಾರ್ಟೆಂಟ್ ಅದ ನೋಡ್ರಿ. ದ ಪರ್ಫಾರ್ಮೆನ್ಸ್ ಆಫ್ ದ ಕ್ಯಾಂಡಿಡೇಟ್ಸ್ ಇನ್ ಸೆಷನ್ 1 will be evaluated first and performance in the session 2 would be evaluated only if candidate qualifies in the session 1. ನೋಡ್ರಿ, ವೆರಿ ಇಂಪಾರ್ಟೆಂಟ್. ಸೆಷನ್ 1 ಸೆಷನ್ 2 ಇರುತ್ತೆ ರೀ. ನೀವು ಸೆಷನ್ 1 ಎಲಿಜಿಬಲ್ ಆದ್ರೆ ಮಾತ್ರ ನಿಮ್ದು ಸೆಷನ್ 2 ಪೇಪರ್ ಇವ್ಯಾಲ್ಯೂಯೇಷನ್ ಆಗುತ್ತೆ, ಅಂದರೆ ಚೆಕ್ ಮಾಡ್ತಾರೆ. ಸೆಷನ್ 1ಗೆ ಎಲಿಜಿಬಲ್ ಆಗಲಿಲ್ಲ ಅಂದರೆ, ಸೆಷನ್ 1 ಪೇಪರಲ್ಲಿ ನೀವೇನಾದರೂ ಎಲಿಜಿಬಲ್ ಆಗಲಿಲ್ಲ ಅಂದರೆ ನಿಮ್ಮ ಸೆಷನ್ 2 ಪೇಪರನ್ನು ಚೆಕ್ ಮಾಡಲ್ಲ. ಇದಕ್ಕೆ ನೀವೇನಾದರೂ ಎಲಿಜಿಬಲ್ ಆಗಲಿಲ್ಲ ಅಂದರೆ ಸೆಷನ್ 2ಗೂ ಕೂಡ ನಿಮ್ಮ ಪೇಪರನ್ನು ಚೆಕ್ಕೇ ಮಾಡಲ್ಲ. ಸೆಷನ್ 2 ಪೇಪರ್ ಚೆಕ್ ಮಾಡಂಗಿಲ್ಲ ರೀ, ಮುಗಿದ ಹೋಯ್ತು ಅಲ್ಲಿಗೆ ನಿಮಗೆ ರಿಕ್ರೂಟ್ಮೆಂಟ್ ಅಂದ್ರೆ ಔಟ್. ಹೌದ್ರಿ? ನೆಕ್ಸ್ಟ್ ಬನ್ನಿ, ಇಲ್ಲಿ ಕೊಟ್ಟಾರ ನೋಡ್ರಿ. ಮಿನಿಮಮ್ ಕ್ವಾಲಿಫೈಯಿಂಗ್ ಮಾರ್ಕ್ಸ್ ಇನ್ ಸೆಷನ್ 1 ಆ್ಯಂಡ್ ಆಸ್ ವೆಲ್ ಆಸ್ ಇನ್ ಸೆಷನ್ 2 ಆಫ್ ದ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್ ಆರ್ ಆಸ್ ಫಾಲೋ. ಮಿನಿಮಮ್ ಸೆಷನ್ 1 ಆ್ಯಂಡ್ ಸೆಷನ್ 2 ಒಳಗಡೆ ನೀವು ಮಿನಿಮಮ್ ಇಷ್ಟ ಮಾರ್ಕ್ಸ್ ತೊಗೋಬೇಕಂತ ಏನು ಮಾಡಿದ್ದಾರೆ, ಬೋರ್ಡು ಅನೌನ್ಸ್ ಮಾಡಿದೆ. ಎಷ್ಟು ರೀ, URಗೆ 30%,
ಒ ಬಿ ಸಿಗೆ 25%, ಆಲ್ ಅದರ್ ಕ್ಯಾಟಗರೀಸ್ಗೆ ಎಷ್ಟು 20%. ಹೆಂಗಂತಂದ್ರೆ ಸೆಷನ್ 1 ಪೇಪರ್ ಅದ ಅಂತ ತಿಳ್ಕೊರಿ. ಒಂದು ಎಕ್ಸಾಂಪಲ್ ಕೊಡ್ತಾನೆ. ಈಗ ಸಪೋಸ್ ಏನದ ರೀ, ಸೆಷನ್ 1 ಅದ ರೀ, ಸೆಷನ್ 1 ಪೇಪರ್ ಅದ ರೀ. ಈ ಸೆಷನ್ 1 ಪೇಪರ್ ಒಳಗಡೆ ನೆಗೆಟಿವ್ ಮಾರ್ಕಿಂಗ್ ಇಲ್ರಿ, ನೋ ನೆಗೆಟಿವ್. ಸೆಷನ್ ಒಳಗೆ ಏನೈತ್ರಿ, ನೋ ನೆಗೆಟಿವ್ ಮಾರ್ಕ್ಸ್, ನೋ ನೆಗೆಟಿವ್ ಮಾರ್ಕ್ಸ್, ನೆಗೆಟಿವ್ ಇಲ್ಲ. ನೆಗೆಟಿವ್ ಇಲ್ಲದೆ ನೀವು ಏನು ಮಾಡಬೇಕಪ್ಪ ಅಂದ್ರೆ ಸೆಷನ್ 1 ಒಳಗಡೆ ಯು ಆರ್ದವ್ರು 30% ಮಾರ್ಕ್ಸ್ ತೊಗೋಬೇಕು. ತೊಗೊಲಿಲ್ಲ ಅಂದರೆ ನೀವು 2ನೇ ಪೇಪರ್ ನಿಮ್ಗೆ ಚೆಕ್ ಮಾಡಲ್ಲ. ಅದೇ ರೀತಿಯಾಗಿ ಒ ಬಿ ಸಿ ಅವರು ಕೂಡ 25% ಮಾರ್ಕ್ಸ್ ತೊಗೋಬೇಕು. ಇಲ್ಲ ಅಂತಂದ್ರೆ ನಿಮ್ದು 2ನೇ ಪೇಪರ್ ಚೆಕ್ ಆಗಲ್ಲ. ಅದೇ ರೀತಿಯಾಗಿ ಆಲ್ ಅದರ್ ಕ್ಯಾಟಗರೀಸ್ ಒಳಗೆ ನೀವು 20% ಮಾರ್ಕ್ಸ್ ಇಲ್ಲಿ ತೊಗೊಲಿಲ್ಲಪ್ಪ ಅಂತಂದರೆ ನಿಮ್ಮ ಪೇಪರ್ 2 ಚೆಕ್ ಆಗಂಗಿಲ್ಲ. ಏನ್ರಿ, ಪೇಪರ್ 2 ಚೆಕ್ ಆಗೋದಿಲ್ಲ. ಹಾಗಾದರೆ ನೋಡ್ರಿ, ನೀವು ಈ ಪೇಪರಿಗೆ ನೀವು ಎಷ್ಟು ಮಾರ್ಕ್ಸ್ ತೊಗೋಬೇಕಾಯ್ತು ಅಂದಂಗೆ 30% ಅಂದರೆ ಟೋಟಲ್ ಸೆಷನ್ 1ದಾಗ ಎಷ್ಟು ಕ್ವಶನ್ಸ್ಗಳು ಇರ್ತಾವೆ ರೀ, 40 ಕ್ವಶನ್ಗಳು ಇರ್ತಾವೆ ರೀ. ಸೆಷನ್ ಒಳಗೆ ಎಷ್ಟು ಇರ್ತಾವೆ ರೀ, 40 ಕ್ವಶನ್ ಇರ್ತಾವೆ. 40 ಕ್ವಶನ್ ಅಂದ್ರೆ ಏನ್ರಿ, 120 ಮಾರ್ಕ್ಸ್. ಎಷ್ಟು ರೀ, 120 ಮಾರ್ಕ್ಸ್. ಹೌದ್ರಿ, 120ಕ್ಕೆ ನೀವು 30% ನೋಡ್ರಿ, 30% ನೋಡ್ರಿ. 30% ಅಂದ್ರೆ ನೋಡ್ರಿ, ಜಿ ಎಮ್ ಕ್ಯಾಂಡಿಡೇಟು 30% ಅಂದ್ರೆ ಎಷ್ಟು ಆಕೈತ್ರಿ, 120 30% ಅಂದ್ರೆ ರೀ 3 30, 12 12, 12 24, 12 36 ಅಂದ್ರೆ ನೀವು ಎಷ್ಟು ಮಾರ್ಕ್ಸ್ ತೊಗೋಬೇಕ್ರಿ, 120ಕ್ಕೆ 120ಕ್ಕೆ ಜಿ ಎಮ್ ಕ್ಯಾಂಡಿಡೇಟ್ಗಳು 36 ಮಾರ್ಕ್ಸನ್ನು ತೆಗೆದುಕೊಳ್ಳಲೇಬೇಕು. ಇಷ್ಟು ಮಾರ್ಕ್ಸ್ ತೆಗೆದ್ರೆ ನಿಮ್ಮ ಪೇಪರ್ ಚೆಕ್ ಆಗುತ್ತೆ. ಯಾವುದು, ಸೆಷನ್ 2 ಪೇಪರ್ ಚೆಕ್ ಆಗುತ್ತೆ. ಇಲ್ಲ ಅಂದ್ರೆ ನೀವೇನಕ್ಕಿರಿ, ಡಿಸ್ಕ್ವಾಲಿಫೈ ಹಾಕಿರಿ. ಅದೇ ರೀತಿಯಾಗಿ ಬರ್ರಿ, ಯಾವುದು ಒ ಬಿ ಸಿ ನೋಡ್ರಿ, ಒ ಬಿ ಸಿ ಕ್ಯಾಲ್ಕುಲೇಷನ್ ಮಾಡ್ರಿ. ಒ ಬಿ ಸಿ ಎಷ್ಟದ ರೀ, 25%. ಒ ಬಿ ಸಿ ಅವ್ರದ್ದು ಎಷ್ಟದ ರೀ, 25%. ಒ ಬಿ ಸಿದು ಎಷ್ಟದ ರೀ, 25%. ಅದನ್ನೊಂದು ಸ್ವಲ್ಪ ನೋಡೋಣ್ರಿ. ಒ ಬಿ ಸಿ ಅವ್ರದ್ದು ಎಷ್ಟೈತ್ರಿ, 25%. ನೋಡೋಣ ಒ ಬಿ ಸಿ ಅವ್ರಿಗೆ ಎಷ್ಟು ಮಾರ್ಕ್ಸ್ ತೊಗೋಬೇಕ್ರಿ, ಮಿನಿಮಮ್ ಪಾಸ್ ಆಗಬೇಕಪ್ಪ ಅಂತಂದ್ರೆ ನೋಡ್ರಿ 25%. 25% ಎಷ್ಟಕ್ಕೆ ರೀ, ಎಷ್ಟಕ್ಕೆ, 120ಕ್ಕೆ. ಎಷ್ಟಕ್ಕೆ, 120ಕ್ಕೆ. 5 2 5 5 ಓಕೆ, 2 1 2 6 5 6 30. ಎಷ್ಟು ಮಾರ್ಕ್ಸ್ ತೊಗೋಬೇಕು ನೀವು, 30 ಮಾರ್ಕ್ಸ್ ತೊಗೋಬೇಕು. ಯಾರು, ಒ ಬಿ ಸಿ ಕ್ಯಾಂಡಿಡೇಟ್ ಶುಡ್ ಟೇಕ್ 30 ಮಾರ್ಕ್ಸ್ ಟು ಎಲಿಜಿಬಲ್ ಇನ್ ಪೇಪರ್ 1. ಸೆಷನ್ 1 ಒಳಗಡೆ ನೀವು ಮಿನಿಮಮ್ 30 ಮಾರ್ಕ್ಸ್ಗಳನ್ನು ತೆಗೆದರೆ ಮಾತ್ರ ನಿಮ್ಮದು ಸೆಷನ್ 2 ಪೇಪರ್ ಇವ್ಯಾಲ್ಯುವೇಟ್ ಆಗುತ್ತೆ. ಓಕೆ, ಅದೇ ರೀತಿಯಾಗಿ ಇತರೆ ನೋಡ್ರಿ, ಇತರೆದನ್ನು ಕ್ಯಾಲ್ಕುಲೇಷನ್ ಮಾಡ್ರಿ. ಇತರೆದು ಹೆಂಗದ ರೀ, 20%. 20% 120ಕ್ಕೆ. ಸೊ ಇದು ಎಷ್ಟಾಕೈತ್ರಿ, ಮಿನಿಮಮ್ 24 ಮಾರ್ಕ್ಸನ್ನು ತೆಗೆದುಕೊಳ್ಳಬೇಕು. ಅದರ್ಸ್ ಏನು ಮಾಡ್ಬೇಕ್ರಿ, ಮಿನಿಮಮ್ 24 ಮಾರ್ಕ್ಸನ್ನು ತೆಗೆದುಕೊಳ್ಳಬೇಕು. 24 ಮಾರ್ಕ್ಸನ್ನು ಸೆಷನ್ 1 ಒಳಗಡೆ ತೊಗೊಂಡ್ರೆ ಮಾತ್ರ ನಿಮ್ಮದು ಸೆಷನ್ 2 ಪೇಪರ್ ಇವ್ಯಾಲ್ಯುವೇಟ್ ಆಗುತ್ತೆ. ಇಲ್ಲಾಂದರೆ ಯು ಆರ್ ಡಿಸ್ಕ್ವಾಲಿಫೈಡ್ ಫ್ರಾಮ್ ದಿ ರಿಕ್ರೂಟ್ಮೆಂಟ್. ಓಕೆ, ಇದು ಗೊತ್ತಾಯ್ತಲ್ರಿ, ನೋಡ್ರಿ ನೆಕ್ಸ್ಟ್ ನೋಡ್ರಿ. ನೆಕ್ಸ್ಟ್ ಏನದ ರೀ, ದ ರಿಕ್ರೂಟ್ಮೆಂಟ್ ಪ್ರೊಸೆಸ್ ಫಾರ್ ದ ಪೋಸ್ಟ್ ಆಫ್ ಹವಾಲ್ದಾರ್ ವಿಲ್ ಕನ್ಸಿಸ್ಟ್ ಆಫ್ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್, CBE ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್, PET ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್. ನೋಡ್ರಿ, ಹವಾಲ್ದಾರ ಯಾರು ಎಲಿಜಿಬಲ್ ಆಗಿರಲ್ರಿ ಅವ್ರು ಏನೇನು ಬರಿಬೇಕು ಗೊತ್ತೇನ್ರಿ, ಹವಾಲ್ದಾರ್ಗಳ್ರಿ. ಹವಾಲ್ದಾರ್ ಏನೇನು ಬರಿಬೇಕ್ರಿ, ಮೊದಲು PET ಬರಿಬೇಕ್ರಿ, ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್ ಬರಿಬೇಕ್ರಿ, ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ಬರಿಬೇಕ್ರಿ. ಆಮೇಲೆ ಏನಿರುತ್ತೆ, CPT ಬರಿಬೇಕು. ಇದು ಹವಾಲ್ದಾರ್ಗಳು. ಇಷ್ಟು ಬರದ ಮೇಲೆ ಇದ್ರೊಳಗೆ ಎಲ್ಲದ್ರೊಳಗೂ ನೀವು ಎಲಿಜಿಬಲ್ ಆದಮೇಲೆ ನಿಮ್ಮದು ಏನು ಮಾಡ್ತೈತ್ರಿ, ಲಿಸ್ಟ್ ಬರ್ತೈತ್ರಿ. ಲಾಸ್ಟ್ ಮಾರ್ಕ್ ಲಿಸ್ಟ್ ಬರತ್ರಿ. ಏನ್ರಿ, ಮಾರ್ಕ್ಸ್ ಲಿಸ್ಟ್ ಬರತ್ರಿ. ಓಕೆ, ನೆಕ್ಸ್ಟ್ ಫಾರ್ ದ ಪೋಸ್ಟ್ ಆಫ್ MTS ದೇರ್ ವಿಲ್ ಬಿ ಸಪರೇಟ್ ಕ್ಯಾಟಗರಿ ವೈಸ್ state/UT wise cut off in session 2 as the vacancies for the MTS are in 2 age groups, that is 18 to 25 year and 18 to 27 years. The commission may fix separate age group wise, category wise and state UT wise cut off in CBE. ನೋಡ್ರಿ, ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್ ಒಳಗ್ರಿ ಇದೇನಾತ್ರಿ, ಹವಾಲ್ದಾರ್ ಆತ್ರಿ. ಇನ್ ನೆಕ್ಸ್ಟ್ MTS ಬರಿತಿರ್ತಾರಲ್ರಿ, MTS ಪೋಸ್ಟ್ ಇರ್ತೈತಲ್ರಿ, ಅವರು ಕೇವಲ CBT ಮಾತ್ರ ನೋಡ್ತಾರ್ರಿ. CBT ಒಳಗೇನ್ರಿ, ಸೆಷನ್ 2 ಒಳಗಡೆ ಪರ್ಫಾರ್ಮೆನ್ಸ್ ಮೇಲೆ ನಿಮ್ಮ ರ್ಯಾಂಕಿಂಗ್ ಬರುತ್ತಾ. MTS ಬರೋರು ನೆಟ್ ಬಿಟ್ಕೋರಿ, ನೀವು ಪೇಪರ್ ಸೆಷನ್ 1 ಬರಿತಾರ ಹೌದಿಲ್ರಿ, ಸೆಷನ್ 1 ಒಳಗಡೆ ಕೇವಲ ಎಲಿಜಿಬಲ್ ಆಗೋದ್ರಿ, ಅದ್ರೊಳಗೆ ನೆಗೆಟಿವ್ ಮಾರ್ಕಿಂಗ್ ಇರಂಗಿಲ್ರಿ. ಸೆಷನ್ 2 ಒಳಗಡೆ ನೆಗೆಟಿವ್ ಮಾರ್ಕಿಂಗ್ ಆಕೈತ್ರಿ, ಅದನ್ನ ನಿಮ್ಮ
ರಿಸಲ್ಟ್ ಕೊಡಾಕ ರಿಸಲ್ಟ್ ಕನ್ಸಿಡರೇಷನ್ ಒಳಗಡೆ ಯಾವುದನ್ನು ಕನ್ಸಿಡರ್ ಮಾಡ್ತಾರೆ, ಸೆಷನ್ 2 ಒಳಗಡೆ ನೀವೇನು ಮಾರ್ಕ್ಸ್ ತಗೋತಿರಲಿ ಅದರ ಮೇಲೆ ನಿಮ್ಮದು ಮಾರ್ಕ್ ಬರುತ್ತೆ. ಅದರ ಮೇಲೆ ನಿಮ್ದು ಏನಾಕೈತ್ರಿ ಸೆಲೆಕ್ಷನ್ ಪ್ರೊಸೀಜರ ನಿಂತಿರುತ್ತೆ. ಯಾವುದ್ರ ಮೇಲೆ, ಸೆಷನ್ 2 ಮೇಲೆ. ಅದು ನೆಗೆಟಿವ್ ಅನ್ನ ಹೊಂದಿರುತ್ತೆ. ಒಂದು ಕ್ವಶನ್ ತಪ್ಪಾದರೆ 1 ಮಾರ್ಕ್ಸ್ ಕಟ್, ತಿಳಿತಲ್ರಿ, ನೆನಪಿನಾಗ ಇಟ್ಕೋರಿ. ಓಕೆ, ಬರೀ ಅದು MTS ಏನ್ರಿ CBT 2 ಮೇಲೆ ನಿಮ್ಮದು ರಿಸಲ್ಟ್ ಬರುತ್ತೆ. ಓಕೆ, ಫಾರ್ ದ ಪೋಸ್ಟ್ ಆಫ್ ಹವಾಲ್ದಾರ್ ಕ್ಯಾಂಡಿಡೇಟ್ಸ್ ವಿಲ್ ಬಿ ಶಾರ್ಟ್ ಲಿಸ್ಟೆಡ್ ಇನ್ ದ ರೇಷಿಯೋ ಆಫ್, ನೋಡ್ರಿ ಇನ್ನೊಂದು ಏನದ್ರಿ, ಹವಾಲ್ದಾರ್ ಪೋಸ್ಟ್ಗೆ ಏನದ ನೀವು ರಿಟರ್ನ್ ಎಕ್ಸಾಮ್ ಎಲ್ಲ ಬರೀತೀರಿ. ರಿಟರ್ನ್ ಎಲ್ಲ ಎಕ್ಸಾಮ್ ಬರೆದ ಮೇಲೆ ನೀವು ಫಿಸಿಕಲ್ ಟೆಸ್ಟ್ಗೆ ಹೋಗ್ಬೇಕಲ್ರಿ, ಫಿಸಿಕಲ್ ಅಪಿಯರೆನ್ಸ್ ಕೊಡ್ಬೇಕಲ್ರಿ. ಅವಾಗ ಫಿಸಿಕಲ್ ಎಕ್ಸಾಮಿನೇಷನ್ಗೆ ಎಷ್ಟು ಕ್ಯಾಂಡಿಡೇಟ್ಸ್ಗಳನ್ನ ಸೆಲೆಕ್ಟ್ ಮಾಡ್ತಾರಪ್ಪ ಅಂದ್ರೆ 1 ಸೀಟಿಗೆ 5 ಮಂದಿ ರೀ. ಏನ್ರಿ, 1 ಸೀಟಿಗೆ 5 ಮೆಂಬರ್ಸ್. ಎಷ್ಟು ಮೆಂಬರ್ಸ್ ರೀ, 5 ಮೆಂಬರ್ಸ್. ಎಷ್ಟು ರೀ, 5 ಮೆಂಬರ್ಸನ್ನು ಸೆಲೆಕ್ಟ್ ಮಾಡ್ಕೊತಾರೆ. ಅಂದರೆ 1:2 1:5 1:5 ರೇಷೋ ಒಳಗೆ ಏನು ಮಾಡ್ತಾರೆ, ಕ್ಯಾಂಡಿಡೇಟ್ಸ್ಗಳನ್ನ ತೊಗೊತಾರೆ. ಓಕೆ, ನೆಕ್ಸ್ಟ್ ನೋಡೋಣ್ರಿ. ಆಸ್ ಪರ್ ದ ಪ್ರೊವಿಷನ್ ಆಫ್ ಫಾರ 18.4, 18.5, 18.6 above, there will be 2 separate list of candidates for the post of MTS and Havaldar. Therefore, the common candidates may get shortlisted for the post of MTS and Havaldar. ನೋಡ್ರಿ, ಎರಡು ಕಡೆ ಸೆಲೆಕ್ಟ್ ಆದವ್ರಿಗೆ ಒಂದು ಕಾಮನ್ ರಿಸಲ್ಟ್ ಅಷ್ಟೇ ಬರುತ್ತೆ ರೀ. ಸಪೋಸ್ ನೀವು ಎರಡು ಕಡೆ ಸೆಲೆಕ್ಟ್ ಆಗಿರ್ತೀರಿ, ಹವಾಲ್ದಾರ್ಗೂ ಸೆಲೆಕ್ಟ್ ಹಾಕಿರಿ, MTSಗೂ ಸೆಲೆಕ್ಟ್ ಹಾಕಿರಿ, ಬಟ್ ಏನ್ರಿ ರಿಸಲ್ಟ್ ಏನು ಬರುತ್ತೆ ರೀ, ಕಾಮನ್ ರಿಸಲ್ಟ್ ಒಂದೇ ಬರುತ್ತೆ ರೀ. ದ ಕ್ಯಾಂಡಿಡೇಟ್ಸ್ ಹೂ ಫೇಲ್ ಟು ಕ್ವಾಲಿಫೈ PET and PST will not be considered for the post of ಹವಾಲ್ದಾರ್. ನೀವೇನಾದರೂ ಎಕ್ಸಾಮಿನೇಷನ್ ಅಗ್ದಿ ಟಾಪ್ 10 ಬಂದು PST PET ಫೇಲ್ ಆದ್ರಪ್ಪ ಅಂದ್ರೆ ನೀವು ಈ ರಿಕ್ರೂಟ್ಮೆಂಟ್ದಿಂದ ಫೇಲ್. ಓಕೆ, ನೆಕ್ಸ್ಟ್, ಫಾರ್ ದ ಪೋಸ್ಟ್ ಆಫ್ MTS ಬೇಸ್ಡ್ ಆನ್ ದ ಪರ್ಫಾರ್ಮೆನ್ಸ್ ಇನ್ ದ ಸೆಷನ್ 2 ಆಫ್ CBT ಕ್ಯಾಂಡಿಡೇಟ್ಸ್ ವಿಲ್ ಬಿ ಕನ್ಸಿಡರ್ ಫಾರ್ ದ ಫೈನಲ್ ಮೆರಿಟ್ ಲಿಸ್ಟ್. ನೀವೇನಾದರೂ MTS ಎಕ್ಸಾಮ್ ಬರ್ದಿರ, ನಿಮ್ಮದು ಕೇವಲ ಸೆಷನ್ 2 ಪೇಪರ್ ಮೇಲೆ ಬಂದಂಥ ಮಾರ್ಕ್ಸ್ಗಳ ಆಧಾರ ಮೇಲೆ ನಿಮ್ಮದು ಮೆರಿಟ್ ಲಿಸ್ಟ್ ಬರುತ್ತೆ. ವೆರಿ ಸಿಂಪಲ್. ನೆಕ್ಸ್ಟ್, ಫಾರ್ ದ ಪೋಸ್ಟ್ ಆಫ್ ಹವಾಲ್ದಾರ್ ಬೇಸ್ಡ್ ಆನ್ ದ ಪರ್ಫಾರ್ಮೆನ್ಸ್ ಇನ್ ದ ಸೆಷನ್ 2 ಆಫ್ CBE and subjected to the qualifying in PET and PST candidates will be considered for the final merit list. ಹವಾಲ್ದಾರ್ಗಳಿಗೆ ಏನಪ್ಪಾ ಅಂತಂದ್ರೆ ನಿಮ್ಮದು ಸೆಷನ್ 2 ಮಾರ್ಕ್ಸ್ ಆಸ್ ವೆಲ್ ಆಸ್ ಫಿಸಿಕಲ್ ಟೆಸ್ಟ್ ಆಧಾರದ ಮೇಲೆ ನಿಮ್ಮದು ಮೆರಿಟ್ ಲಿಸ್ಟ್ ಬರುತ್ತೆ. ಓಕೆ, ನೆಕ್ಸ್ಟ್, final selection and allocation of the post cum states UTs CCAs will be made on the basis of performance of the candidates in session 2 of CBE. The performance of the post cum states UTCAs given by them in, ನಿಮ್ದೇನು ಮಾಡ್ತೈತಪ್ಪ ಅಂದ್ರೆ ಈಗೆಲ್ಲ ಹೇಳಿದ್ನಲ್ರಿ, ಎಲ್ಲ ಪ್ರೊಸೀಜರ್ನ ನಿಮ್ಮದೇ ಸ್ಟೇಟ್ಗಳು, ನಿಮ್ಮದೇ ಸ್ಟೇಟ್ ಡಿವಿಷನಲ್ಸ್ ಇರ್ತಾವಲ್ರಿ, ಅದು ನಿಮ್ಮದು ರಿಸಲ್ಟನ್ನು ಪಬ್ಲಿಕೇಶನ್ ಮಾಡುತ್ತೆ. ನೋಡ್ರಿ, ಇಲ್ಲಿವರೆಗೂ ಅಪ್ಲಿಕೇಶನ್ ಹಾಕೋದ್ರಿಂದ ಹಿಡಿದು ಫೈನಲ್ ರಿಸಲ್ಟ್ ಬರೋವರೆಗೂ ಯಾವೆಲ್ಲ ಪ್ರೊಸೀಜರ್ಗಳನ್ನು ಒಳಗೊಂಡಿರುತ್ತೆ ಅಂತೇಳಿ ಎಕ್ಸ್ಪ್ಲೇನ್ ಮಾಡಿದ್ದೇನೆ. ನಾವಂತೂ ಎಕ್ಸ್ಪ್ಲೇನ್ ಮಾಡಿದ್ದಾಯ್ತು. ಇನ್ನು ನೀವೇನು ಮಾಡ್ಬೇಕ್ರಿ, ವರ್ಕ್ ಮಾಡಬೇಕು. ಏನು ಮಾಡ್ಬೇಕ್ರಿ, 2 months ಟೈಮ್ ಅದ ರೀ. ನಾವೇನು ಮಾಡ್ತೀವಿ ಅಂತಂದ್ರೆ ಕ್ಲಾಸ್ಗಳನ್ನು ಕಂಡಕ್ಟ್ ಮಾಡ್ತೀವಿ ರೀ. ಈ ಸತಿ ನಾವೇನು ಮಾಡ್ತೀವಿ, ಟಾರ್ಗೆಟ್ ಕೋಚಿಂಗ್ ಸೆಂಟರ್ ಬೆಳಗಾವಿ ವತಿಯಿಂದ ಬರುವಂಥ ಫೆಬ್ರವರಿ 1st ವೀಕ್ಗಳಲ್ಲಿ SSC MTS ರಿಲೇಟೆಡ್ ಬ್ಯಾಚ್ಗಳನ್ನು ನಾವು ಸ್ಟಾರ್ಟ್ ಮಾಡ್ಬೇಕಂತ ಅಂದ್ಕೊಂಡಿವಿ ರೀ, ಮತ್ತು ಸ್ಟಾರ್ಟ್ ಮಾಡ್ತೀವಿ. ಸೊ ಯಾರೆಲ್ಲ ಇಂಟ್ರೆಸ್ಟ್ ಇದ್ದೀರಿ, ಇಲ್ಲಿ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅಡ್ರೆಸ್ಸನ್ನು ಮೆನ್ಷನ್ ಮಾಡಿರ್ತೀವಿ. ನೀವು ಫೋನ್ ಮಾಡೋದ್ರ ಮೂಲಕ ನಿಮ್ಮ ರಿಜಿಸ್ಟ್ರೇಷನನ್ನು ಮಾಡ್ಬೋದು. ಯಾವ ಇನ್ಸ್ಟಿಟ್ಯೂಟ್ಗೆ, ಟಾರ್ಗೆಟ್ ಕೋಚಿಂಗ್ ಸೆಂಟರ್ ಬೆಳಗಾವಿ. ಯಾವುದು ಟಾರ್ಗೆಟ್ ಕೋಚಿಂಗ್ ಸೆಂಟರ್ ಬೆಳಗಾವಿಗೆ ನೀವು ರಿಜಿಸ್ಟರ್ ಮಾಡಬಹುದು. ಓಕೆ, ಏನಾದರೂ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿರಿ. ಇಲ್ಲಿವರೆಗೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿರಿ. ಬಹಳ ಇಷ್ಟ ಆಗಿತ್ತಪ್ಪ ಅಂತಂದ್ರೆ ನಿಮ್ಮ ವಾಟ್ಸಪ್ ಸ್ಟೇಟಸ್ ಹಾಕ್ರಿ ಅಂತ ಹೇಳುತ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್.